ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ತರಗತಿಗೆ ಮೊದಲು ಒಂದು ಶ್ಲೋಕ. ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಭವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ತಿ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೆ ನಮಃ. ಈ ದಿವಸ ನಾವು ಲಲಿತಾ ಸಹಸ್ರನಾಮದಲ್ಲಿ 64ನೇ ನಾಮದ 2ನೇ ಭಾಗದ ಅರ್ಥವನ್ನ ಈಗ ನೋಡ್ತಾ ಇದ್ದೀವಿ. ಅಂತಂದ್ರೆ ನಾವು ಹಿಂದಿನ ನಾಮದಲ್ಲಿ ಏನನ್ನ ತಿಳಿದ್ವಿ, ಏನನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಆ ಮಹಾಲಲಿತಾ ಸ್ವರೂಪಿಣಿ, ಆ ಮಹಾಮಾತೆ ಪಂಚಕೃತ್ಯಗಳನ್ನ ಪಂಚಕೋಶದಲ್ಲಿ ಭೂತಗಳಲ್ಲಿ ಕೂತು ಹೇಗೆ ಆ ಪಂಚಕೃತ್ಯಗಳನ್ನ ಮಾಡ್ತಾ ಇದ್ದಾಳೆ ಅನ್ನೋ ವಿವರವನ್ನ ನಾವು ಹಿಂದಿನ ನಾಮಗಳಲ್ಲಿ ತಿಳಿತಾ ಬಂದ್ವಿ. ಇವತ್ತಿನ ದಿವಸ 64ನೇ ನಾಮ. 64ನೇ ನಾಮದಲ್ಲಿ 2ನೇ ಭಾಗ, ಅದು ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಅಂತ ಅಂದ್ಬಿಟ್ಟು ಇದೆ. ಈ ಪ್ರಪಂಚದ ಜಂಜಾಟದಲ್ಲಿ ಬಳಲಿ ಬೆಂಡಾಗಿ ಅವನು ಸುಸ್ತಾಗ್ಬಿಟ್ಟಿರ್ತಾನೆ. ಈ ಪ್ರಪಂಚ ಸಾಕಪ್ಪ, ಇನ್ನು ಇದು ಬೇಡ ಅಂತ ಅಂದ್ಬಿಟ್ಟು ಈ ಜಂಜಾಟ ಅನ್ನೋದು, ಈ ದುಃಖ ಸುಖ ಈ ತೊಳಲಾಟ ಇದ್ರೆಲ್ಲ ಅವನು ನರಳು ಬಿಟ್ಟು ಅವನ್ಗೇನಾಗುತ್ತೆ, ಕೊನೆಗೆ ಈ ಪ್ರಪಂಚ ಅನ್ನೋದು ನನಗ್ ಬೇಡ ಅನ್ನೋ ಒಂದು ಸ್ಥಿತಿಗೆ ಅವನು ತಲುಪ್ತಾನೆ. ಆಗ ತಲುಪಿದಾಗ ಏನ್ ಮಾಡ್ತಾನೆ, ಆ ಮಾತೆಯ ಒಂದು ಅನುಗ್ರಹಕ್ಕೆ ಒಳಗಾಗ್ತಾನೆ. ಅಮ್ಮ, ನನ್ನನ್ನ ಈ ಪ್ರಪಂಚದಿಂದ ಪಾರ್ ಮಾಡು ಅನ್ನೋ ಒಂದು ಅನುಗ್ರಹವನ್ನ ಪಡೆಯೋದಕ್ಕೋಸ್ಕರ ಆ ಮಾತೆಗೆ, ಆ ಮಂಗಳ ಸ್ವರೂಪಿಣಿಯಗೆ ಅವನು ಇದಾಗ್ತಾನೆ. ಅವಳ ಅನುಗ್ರಹಕ್ಕೋಸ್ಕರ ಅವನು ಬೇಡ್ತಾನೆ, ನನ್ನನ್ನು ಈ ಪ್ರಪಂಚದಿಂದ ದೂರ ಮಾಡಮ್ಮ, ನನಗೆ ಮೋಕ್ಷವನ್ನು ನೀಡಮ್ಮ ಅಂತ ಅಂದ್ಬಿಟ್ಟು ಆ ಮಾತೆನ, ಸದಾಶಿವಿಯಾದ ಆ ಲಲಿತಾ ಮಾತೆನ ಬೇಡ್ಕತಾನೆ. ಅಂತ ಲಲಿತಾ ಮಾತೆ ಏನ್ ಮಾಡ್ತಾ ಇದ್ದಾಳೆ, ಆ ಲಲಿತಾ ಮಾತೆ ರುದ್ರ ರೂಪದಿಂದ ಈ ಜಗತ್ತನ್ನ ಸಂಹಾರ ಮಾಡ್ತಾ ಇದ್ದಾಳೆ. ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಬಂದು ಹೇಗೆ ಸೃಷ್ಟಿ ಮಾಡಿದ್ಲು, ಹೇಗೆ ಸ್ಥಿತಿ ರೂಪದಲ್ಲಿ ಅವಳು ಈ ಜಗತ್ತನ್ನ ಕಾಪಾಡ್ತಾ ಇದ್ದಾಳೆ, ಮತ್ತೆ ಈಗ ಅದನ್ನ ಹೇಗೆ ಲಯ ಮಾಡ್ತಾಳೆ, ಈಶ್ವರ ರೂಪದಿಂದ ಲಯ ಮಾಡ್ತಾಳೆ, ಮತ್ತೆ ತಿರೋಧಾನ ಮಾಡ್ತಾಳೆ, ಮತ್ತೆ ಈಗ ಸದಾಶಿವಾನುಗ್ರಹದ ಅನುಗ್ರಹ ಮಾಡಿ ಮತ್ತೆ ಈ ಜೀವನವನ್ನ ಹೇಗ್ ಕೊಡ್ತಾಳೆ ಅನ್ನೋದು ಈ ಸದಾಶಿವಾನುಗ್ರಹದ ಅನ್ನೋ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಯಾವ ರೀತಿ ರುದ್ರ ರೂಪದಿಂದ ಸಂಹಾರ ಮಾಡಿದ ಈ ಸೃಷ್ಟಿನ ಈಶ್ವರ ರೂಪದಿಂದ ತಿರೋಧಾನ ಮಾಡ್ತಾಳೆ. ತಿರೋಧಾನ ಅಂದ್ರೆ ನಮಗ್ ಕಾಣದೀರ ಮರೆಮಾಚ್ತಾಳೆ. ಅಂತ ಮರೆಮಾಚಿದಂತ ಈ ಜಗತ್ತನ್ನ ನಾಶ ಮಾಡ್ತಾಳೆ. ಆ ನಾಶ ಮಾಡಿದ್ದನ್ನ ಮತ್ತೆ ಏನ್ ಮಾಡ್ತಾಳೆ, ನಾನಾ ನಾಮಗಳಿಂದ, ನಾನಾ ರೂಪಗಳಿಂದ, ನಾನಾ ವಿಶಿಷ್ಟವಾದ ಒಂದು ವೈಶಿಷ್ಟ್ಯದ ಮೂಲಕ ಈ ಪ್ರಪಂಚನ ಮತ್ತೆ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾಳೆ, ನಿರ್ಮಾಣ ಮಾಡ್ತಾಳೆ. ಅಂತ ಅನುಗ್ರಹ ಮಾಡೋಳೆ ಅಂತ ಲಲಿತಾ ಮಾತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರಪಂಚನ ಲಯ ಮಾಡ್ತಾಳೆ, ಮತ್ತೆ ತನ್ನ ಅನುಗ್ರಹದಿಂದ ಮತ್ತೆ ಸೃಷ್ಟಿ ಮಾಡ್ತಾಳೆ. ಇದಕ್ಕೆ ಸಾಕ್ಷಿ ಏನಪ್ಪ ಅಂತಂದ್ರೆ ಈ ಜೀವಿಯ ಒಂದು ಏನ್ ಬದುಕಿದೆ ಇದೇ ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ನಾವು ಸ್ವಲ್ಪ ನೋಡೋಣ. ಹೇಗೆ ಅದು ಸಾಕ್ಷಿ ಆಗ್ತಾ ಇದೆ, ಆ ಮಾತೆ ಮಾಡತಕ್ಕಂತ ಆ ಪಂಚಕೃತ್ಯಗಳಿಗೂ ಈ ಜೀವಿಯ ಜೀವನ ಅನ್ನೋದು ಹೇಗ್ ಸಾಕ್ಷೀಭೂತವಾಗಿ ನಮಗೆ ಕಾಣ್ ಬರ್ತಾ ಇದೆ ಅನ್ನೋದನ್ನ ಇವಾಗ ನಾವು ಸ್ವಲ್ಪ ನೋಡೋಣ. ಈಗ
ನಾವು ಮಲಗ್ತೀವಿ. ಮಲಗಿ ನಾವು 5 ಗಂಟೆಗೆ ಸೂರ್ಯ ಏನು 5 ಗಂಟೆಗೆ ಬರ್ತಾನೆ, ಮೂಡ್ತಾನೆ, ಆ ವೇಳೆಗೆ ನಾವು ಹೇಳ್ತೀವಿ. ಆಗ ನಮ್ಗೆ ಎಚ್ಚರಿಕೆ ಆಗೋಗುತ್ತೆ. ಆ ಎದ್ದಾಗ ಏನಾಗತ್ತೆ, ಆ ಹೇಳೋದನ್ನ ಏನಂತೀವಿ ನಾವು, ಸೃಷ್ಟಿ ಅಂತ ಕರಿತೀವಿ. ಮನುಷ್ಯ ಮಲಗಿ ಎದ್ದಾಗ ಅದನ್ನ ಸೃಷ್ಟಿಗೆ ಅಂತೀವಿ. ಆ ಸೃಷ್ಟಿ ಆದ್ಮೇಲೆ ಏನ್ ಮಾಡ್ತಾನೆ ಅವನು, ತನ್ನ ಜೀವನದ ಪ್ರತಿಯೊಂದು ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಏನೇನು ನಡಿಬೇಕು ಈ ಬದುಕಿಗೆ, ಒಂದು ಕಾರ್ಯ ನಡಿಲೇಬೇಕಲ್ವಾ, ಆ ಕಾರ್ಯಗಳನ್ನೆಲ್ಲ ನಡೆಸ್ತಾ ಹೋಗ್ತಾನೆ. ತನ್ನ ಬದುಕಿಗೆ ಆನಂದ, ಸುಖ, ದುಃಖ ಇವುಗಳನ್ನೆಲ್ಲ ಪಡ್ಕೊಳಕ್ಕೋಸ್ಕರ ಏನ್ ಕಾರ್ಯಗಳನ್ನ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಅದನ್ನ ಏನಂತ ಕರಿತೀವಿ ನಾವು, ಸ್ಥಿತಿ ಅಂತ ಕರಿತೀವಿ. ಸೃಷ್ಟಿ ಆಯ್ತು, ನಾವ್ ಎದ್ದ ತಕ್ಷಣ ನಾವು ಮಾಡ್ತಾ ಇರತಕ್ಕಂತ ಒಂದು ಕಾರ್ಯ ಏನಿದೆ ಅದು ಸ್ಥಿತಿ ಆಯ್ತು. ಆಮೇಲೆ ಹೀಗೆ ಬೆಳಗಿನ ಸಂಜೆವರೆಗೂ ಆ ಕಾರ್ಯಗಳನ್ನೆಲ್ಲ ಮುಗಿಸಿ ಈ ಜೀವ ಅನ್ನೋದು ದಣಿದೋಗಿರುತ್ತೆ. ಆ ದಣಿದಂತ ಜೀವಕ್ಕೆ ವಿಶ್ರಾಂತಿ ಕೊಡ್ಬೇಕು ಅಂತ ರಾತ್ರಿ ಮಲಗ್ತಾನೆ. ಅದನ್ನ ಆ ಮಲಗದಂತ ಒಂದು ಸ್ಥಿತಿನ ಏನಂತ ಕರಿತೀವಿ ನಾವು, ಲಯ ಅಂತ ಕರಿತೀವಿ. ಆ ಲಯ ಆದ್ಮೇಲೆ ಏನಾಗತ್ತೆ, ನಾವು ಹಾಗೆ ಮಲಗಿರ್ತೀವಿ. ಮಲಗಿದಾಗ ನಮ್ಗೆ ಏನಾಗುತ್ತೆ, ಗಾಢ ನಿದ್ರೆಗೆ ಹೋಗ್ತೀವಿ. ಒಂದು ಹೊತ್ತಿನಲ್ಲಿ ನಮ್ಗೆ ಗಾಢ ನಿದ್ರೆ ಅನ್ನೋದು ಆವರಿಸ್ಬಿಡುತ್ತೆ. ಆಗ ನಮ್ಗೇನಾಗುತ್ತೆ, ನಾನು ಎಲ್ಲಿದ್ದೀನಿ, ನಾನ್ ಯಾರು, ನಾನ್ ಗಂಡ್ಸ, ನಾನ್ ಹೆಂಗ್ಸ, ಯಾವುದರ ಪರಿವೇನೂ ನಮ್ಗಿರಲ್ಲ. ಗಾಢ ನಿದ್ರೆ ಒಳಗೆ ನಮ್ಗೆ ಯಾವ ಪರಿವೇನೂ ಕಾಣ್ದೀರ ಒಂದು ಆನಂದ ಸ್ಥಿತಿ ಒಳಗೆ ನಾವು ಇರ್ತೀವಿ. ಅದನ್ನ ಏನಂತೀವಿ ನಾವು ಅಂತಂದ್ರೆ ತಿರೋಧಾನ ಅಂತ ಕರಿತೀವಿ. ಆ ಸ್ಥಿತಿಯಲ್ಲಿ ನಾವಿದ್ದಾಗ ಅದಾದ ನಂತರ ಏನಾಗತ್ತೆ, ನಾವು ಆ ಸ್ಥಿತಿನ ಹೊಂದ್ತೀವಿ. ರಾತ್ರಿ ಎಲ್ಲ ಆನಂದವಾಗಿ ನಿದ್ದೆ ಮಾಡ್ತೀವಿ. ಮತ್ತೆ ನಾವು ಬೆಳಗ್ಗೆ ಹೇಳ್ತೀವಿ. ಬೆಳಗ್ಗೆ ಮತ್ತೆ ನಮ್ಗೆ ಎಚ್ಚರಿಕೆ ಆಗೋದನ್ನ ಅನುಗ್ರಹ ಅಂತ ಕರಿತಾರೆ. ಆ ಸ್ಥಿತಿ ಒಳಗೆ ನಮ್ಗೆ ಆ ಮಾತೆ ಅನುಗ್ರಹವನ್ನ ಕೊಡ್ತಾಳೆ. ಅನುಗ್ರಹ ಅಂದ್ರೆ ಮತ್ತೆ ನಾವು ಹೇಳ್ತೀವಿ, ಮತ್ತೆ ನಮ್ಮ ಕೆಲಸದಲ್ಲಿ ನಿರತರಾಗ್ತೀವಿ, ಮತ್ತೆ ಮಲಗ್ತೀವಿ. ಈ ರೀತಿ ಒಂದು ಸಾಕ್ಷೀಭೂತವಾಗಿ ಆ ಮಾತೆ ಮಾಡ್ತಕ್ಕಂಥ ಪಂಚ ಕೃತ್ಯಗಳನ್ನ ಈ ರೀತಿ ವರ್ಣನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದನ್ನ ನಾವು ಹೇಳ್ತಾ ಹೋದ್ರೆ, ಈ ಪಂಚಕೃತ್ಯಗಳ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಏನಪ್ಪಾ ಅಂತಂದ್ರೆ, ಈ ಸೃಷ್ಟಿ ಅನ್ನೋದನ್ನ ನಾವ್ ಏನ್ ಹೇಳಿದ್ವಿ, ನಾವು ಎದ್ದಾಗ ಸೃಷ್ಟಿ ಆಯ್ತು ಅಂತೀವಿ. ನಾವು ನಮ್ಮ ಜೀವನದ ಒಂದು ಶೈಲಿಯನ್ನ ಒಂದು ಸ್ಥಿತಿ ಅಂದ್ವಿ. ಆಮೇಲೆ ನಾವು ಲಯ ಲಯ ಅಂದಾಗ ಈ ಜೀವ ಇರುತ್ತೆ, ಮತ್ತೆ ಒಂದಲ್ಲ ಒಂದಿನ ಇದು ನಾಶ ಆಗೋಗುತ್ತೆ. ನಾವು ಸಾವನ್ನ ಕಾಣ್ತೀವಿ. ಆ ಸಾವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಆ ಪ್ರಕೃತಿಯಾದಂತ ಒಂದು ನಿಯಮ. ಸಾಯಲೇಬೇಕು. ಹುಟ್ಟಿದಂತ ಪ್ರತಿಯೊಂದು ವಸ್ತುವು ನಾಶ ಅನ್ನೋದು ಆ ಪ್ರಕೃತಿಯ ನಿಯಮ. ಆ ರೀತಿ ನಾವು ಸಾವನ್ನ ಹೊಂದ್ತೀವಿ. ಅದನ್ನ ಲಯ ಅಂತ ಹೇಳ್ತೀವಿ. ಆ ಲಯ ಆದ್ಮೇಲೆ ನಾವು ಸತ್ ಮೇಲೆ ನಾವ್ ಎಲ್ಲಿ ಹೋಗ್ತೀವಿ, ನಾವ್ ಏನ್ ಮಾಡ್ತೀವಿ, ನಾವ್ ಹೇಗಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದ್ಯಾವುದು ನಮ್ಗೆ ಗೊತ್ತೇ ಆಗಲ್ಲ. ಆ ರೀತಿ ನಮ್ಗೆ ಇರೋ ಒಂದು ಸ್ಥಿತಿಯನ್ನ ಏನಂತ ಕರಿತೀವಿ ನಾವು, ಅದನ್ನ ತಿರೋಧಾನ ಅಂತ ಹೇಳ್ತೀವಿ. ಆ ಸ್ಥಿತಿಯನ್ನು ನಾವು ಸತ್ ಮೇಲೆ ನಾವ್ ಎಲ್ಗ್ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಆ ಸ್ಥಿತಿ ಒಳಗಿರೋ ಅಂತದನ್ನ ತಿರೋಧಾನ ಅಂತ ಕರಿತೀವಿ. ಆ ಸ್ಥಿತಿ ಆದ್ಮೇಲೆ ಏನಾಗತ್ತೆ, ಆ ಸತ್ತು ನಮ್ ಎಲ್ಲಿ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲದೆ ಇರೋ ಸ್ಥಿತಿನ ಮಾತೆ ಏನ್ ಮಾಡ್ತಾಳೆ, ಮತ್ತೆ ಅನುಗ್ರಹ ಮಾಡ್ತಾಳೆ. ಹೇಗ್ ಮಾಡ್ತಾಳಪ್ಪ ಅಂತಂದ್ರೆ, ಯಾರ್ಯಾರು ಏನೇನು ಕರ್ಮ ಮಾಡಿದ್ದಾರೆ, ಆ ಜೀವಿತದಲ್ಲಿ ಏನೇನ ಕರ್ಮವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ, ಅದಕ್ಕೆ ಅನುಗುಣವಾಗಿ ಮತ್ತೆ ಅವ್ರಿಗೆ ಸೃಷ್ಟಿಯನ್ನ ಮಾಡ್ತಾಳೆ. ಮತ್ತೆ ಅವ್ರಿಗೆ ಜೀವನವನ್ನ ಕೊಡ್ತಾಳೆ, ಜೀವಿತವನ್ನ ಕೊಡ್ತಾಳೆ. ಅವ್ರ ಮಾಡಿದ ಕರ್ಮದ ಫಲಕ್ಕೆ ಅನುಗುಣವಾಗಿ ಅವಳೇನ್ ಮಾಡ್ತಾಳೆ, ಜೀವನವನ್ನ ಅನುಗ್ರಹ ಮಾಡ್ತಾಳೆ. ಅದಕ್ಕೋಸ್ಕರ ಇದನ್ನ ಅನುಗ್ರಹ ಅಂತ ಕರಿತೀವಿ. ಇದು ಬರೀ ವ್ಯಷ್ಟಿಯಲ್ಲೇ ಅಲ್ಲ, ಬರೀ ಜೀವನದಲ್ಲೇ ವ್ಯಕ್ತಿಯುತವಾಗಿ ಅಲ್ದಿರ ಕೂಡ ಬ್ರಹ್ಮಾಂಡದಲ್ಲೂ ಇದು ನಡೀತಾ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಸೃಷ್ಟಿ ಅನ್ನೋದು ಆ ಬ್ರಹ್ಮನಿಂದ ನಡೆಯುತ್ತೆ. ಇದು ಪಾಲನೆ ಪೋಷಣೆ ಅನ್ನೋದು ವಿಷ್ಣುವಿನ ಸ್ವರೂಪದಿಂದ ಪಾಲನೆ ಪೋಷಣೆ ಆಗುತ್ತೆ. ರುದ್ರ ಸ್ವರೂಪದಿಂದ ಏನಾಗುತ್ತೆ, ಲಯ ಆಗುತ್ತೆ. ಮತ್ತು ತಿರೋಧಾನ ಸ್ಥಿತಿಯಲ್ಲಿ ಇದು ಮಾಯವಾಗೋಗಿರುತ್ತೆ. ಆಮೇಲೆ ಇದು ಈಶ್ವರಿ ಸ್ವರೂಪದಿಂದ ಮತ್ತೆ ಆ ಮಾತೆ ಇದನ್ನ
ಅನುಗ್ರಹ ಮಾಡ್ತಾ ಹೋಗ್ತಾಳೆ. ಈ ಜಗತ್ತನ್ನ ಪ್ರತಿ ಕ್ಷಣವೂ ಇದು ನಡೀತಾನೇ ಇರುತ್ತೆ. ಏನು ಈ ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಹೋಗ್ತಾ ಇರುತ್ತೆ. ಆದ್ರಿಂದ ಈ 5 ಕೃತ್ಯಗಳನ್ನ ಮಾಡ್ತಾ ಇರೋಂತ ಆ ಮಾತೆಯ ಒಂದು ಸಾಮರ್ಥ್ಯ, ಒಂದು ವೈಶಿಷ್ಟ್ಯನ ನಾವು ಯಾವ ರೀತಿಯಲ್ಲೂ ಕೂಡ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾವೀಗ ಸೃಷ್ಟಿ ಸ್ಥಿತಿ ಲಯ ಈ ಮೂರರ ಬಗ್ಗೆ ನಮ್ಗೆ ಸಾಮಾನ್ಯವಾಗಿ ಅರ್ಥವನ್ನ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಅನುಗ್ರಹ ಮತ್ತು ತಿರೋಧಾನ ಇವೆರಡರ ಬಗ್ಗೆ ನಾವು ಅಷ್ಟಾಗಿ ತಿಳ್ಕೊಳ್ದಕ್ ಹೋಗಲ್ಲ. ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಅಯ್ಯೋ ಹುಡ್ತೀವಿ ಇರ್ತೀವಿ ಸಾಯ್ತೀವಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅರಿವಿಗೆ ಬರ್ತಾ ಇರುತ್ತೆ. ಆದ್ರೆ ತಿರೋಧಾನ ಮತ್ತು ಅನುಗ್ರಹ ಅವೆರಡರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಹೋಗಲ್ಲ ಸಾಮಾನ್ಯವಾಗಿ. ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡಲ್ಲ. ಆದ್ರೆ ಆ ಎರಡರ ಬಗ್ಗೆ ಈ ದೇವಿ ಭಾಗವತದಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಆ ಅದು ಯಾವ ರೀತಿ ಇರುತ್ತೆ ಆ ತಿರೋಧಾನ ಮತ್ತು ಅನುಗ್ರಹ ಅನ್ನೋ ಒಂದು ಸ್ಥಿತಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಅದು ಆ ಮಾತೆಯ ಮಾಯೆ ಆಗಿರುತ್ತಂತೆ. ಅವೆರಡು ಸ್ಥಿತಿಗಳು ತಿರೋಧಾನ ಮತ್ತು ಅನುಗ್ರಹ ಆ ಮಾಯೆಯಿಂದ ಕೂಡಿರೋ ಅಂತ ಒಂದು ಸ್ಥಿತಿ ಆಗಿರುತ್ತೆ. ಅದು ಆ ಸ್ಥಿತಿನ ಯಾರು ತಿಳಿಯಕ್ಕಾಗಲ್ಲ. ಎಂತ ಪಂಡಿತರು, ವೇದಾಂತವನ್ನು ಓದಿರ್ತಕ್ಕಂಥವ್ರು, ಮಹಾತ್ಮರು, ಯಾರಿಂದಲೂ ಎಂತ ಜ್ಞಾನಿಗಳಾದ್ರೂ ಕೂಡ ಆ ಸ್ಥಿತಿನ ತಿಳ್ಕೊಳ್ಳೋದಕ್ಕಾಗಲ್ಲ. ಯಾವುದು ಈ ಅನುಗ್ರಹ ಮತ್ತು ಈ ತಿರೋಧಾನ ಅನ್ನೋ ಒಂದು ಸ್ಥಿತಿಯನ್ನ ಯಾವ ಜ್ಞಾನಿಗಳಿಗೂ ಕೂಡ ತಿಳಿಯಕ್ಕಾಗಲ್ವಂತೆ. ಯಾಕೆ ಅಂತಂದ್ರೆ ಅಹಂಕಾರ ಮತ್ತು ಮಮಕಾರಗಳ ಮೋಹಕ್ಕೆ ಅದು ಸಿಲುಕ್ಬಿಟ್ಟು ಅದೇನಾಗಿರುತ್ತೆ, ಆ ಬಂಧನದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಆ ಬಂಧನ ಅನ್ನೋದು ನಮ್ಗೆ ಅಹಂಕಾರ ಮೋಹ ಅನ್ನೋ ಬಂಧನದಲ್ಲಿ ಸಿಕ್ಸಿ ಆ ತಿರೋಧನ ಮತ್ತು ಆ ಅನುಗ್ರಹ ಅನ್ನೋದು ನಮ್ಮ ಅರಿವಿಗೆ ಬರ್ದಿರ ಆಗಿರುತ್ತೆ. ಇಂಥದನ್ನ ತಿಳಿಯುವಂಥವ್ರು ಯಾರಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಮಹಾತ್ಮರು, ಜ್ಞಾನಿಗಳು. ಸಾವಿರಕ್ಕೆಲ್ಲೋ ಒಬ್ಬ ವ್ಯಕ್ತಿಗಳು ಮಾತ್ರ ಈ ತಿರೋಧಾನ ಮತ್ತು ಅನುಗ್ರಹವನ್ನ ತಿಳಿದಿರ್ತಾರೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಅಂದ್ರೆ, ಅವರು ಆ ಮಾಯೆಯ ಬಂಧನವನ್ನ ಅರಿತಿರ್ತಾರೆ. ಈ ಮಾಯೆಗೆ ಮೂಲವಾದ ಯಾವುದು, ಈ ಮಾಯೆ ಅನ್ನೋದಕ್ಕೆ ಮೂಲವಾದ ಒಂದು ಸ್ಥಿತಿ ಯಾವುದು, ಆ ಮೂಲತೆಯನ್ನ ಅರಿತು ಆ ಮಾಯೆಯಿಂದ ಬಿಡುಗಡೆ ಹೊಂದಿ ಆ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಆ ಮುಮುಕ್ಷುಗಳು ಆ ಮೋಕ್ಷವನ್ನ ಹೊಂದಿರ್ತಾರೆ. ಅಂಥವ್ರು ಅಂದ್ರೆ ಅಂತ ಮಹಾನುಭಾವರುಗಳು ಅಂತಂದ್ರೆ ರಮಣರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಂಕರ ಭಾಗವತರು, ಇವರೆಲ್ಲ ಮಹಾನುಭಾವರು ಇಂಥ ಸ್ಥಿತಿಯನ್ನ ಹೊಂದಕ್ ಸಾಧ್ಯವೇ ಹೊರತೆ ಆ ಅನುಗ್ರಹ ಮತ್ತು ಆ ತಿರೋಧಾನದ ಒಂದು ಮೂಲವಾದ ಒಂದು ಸ್ಥಿತಿಯನ್ನ ಅರಿತು ಆ ಮಾತೆಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಒಂದು ಮೋಕ್ಷವನ್ನ ಹೊಂದಿರ್ತಾರೆ. ಅದು ಎಲ್ಲ ಸಾಮಾನ್ಯ ವ್ಯಕ್ತಿಗಳಿಗೂ ಸಾಧ್ಯ ಆಗದೆ ಇರೋಂಥದ್ದು. ಸಾಮಾನ್ಯ ಜನರು ಮತ್ತೆ ಹುಟ್ಟು ಮತ್ತೆ ಸಾವು ಈ ಬಂಧನದಲ್ಲೇ ಸಿಲುಕಿ ತಮ್ಮ ಜೀವನವನ್ನ ನಡೆಸ್ತಾ ಹೋಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿ ಬರ್ತಾ ಇದೆ. ಆದ್ರಿಂದ ಆ ಮಾತೆಯ ಈ ಪಂಚಕೃತ್ಯಗಳು ಎಷ್ಟು ಸಮರ್ಥವಾದಂಥದ್ದು. ಅವಳು ಮಾತೆ ಸದಾ ಕಾಲ ಇದರಲ್ಲೇ ನಿರ್ತಳಾಗಿರ್ತಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ 65ನೇ ನಾಮ, ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಅಂತ ಇದೆ. ನಾವು ಈಗ ಆ ಪರಮಾತ್ಮನನ್ನ ಪೂಜಿಸ್ಬೇಕು, ಅವನನ್ನ ಕಾಣ್ಬೇಕು ಅಂದಾಗ ನಮ್ಗೇನಾನ ಒಂದು ಅವನನ್ನ ಪೂಜೆ ಮಾಡೋದಕ್ಕೆ, ಅವನನ್ನ ತಿಳ್ಕೊಳ್ಳೋದಕ್ಕೆ, ನಮ್ಮ ಮನಸ್ಸಿನಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ನಮ್ಗೇನಾರ ಒಂದು ಆಲಂಬನ ಅನ್ನೋದು ಬೇಕೇ ಬೇಕಾಗತ್ತಲ್ವಾ. ಆ ಪರಮಾತ್ಮ ಅಂದಾಗ ಬರೀ ಪರಮಾತ್ಮ ಅಂದ ತಕ್ಷಣ ನಮ್ಗೆ ಆ ಪರಮಾತ್ಮನ ಬಗ್ಗೆ ಭಕ್ತಿ ಬರಲ್ಲ. ಆ ಭಕ್ತಿ ಬರ್ಬೇಕಾದ್ರೆ ನಾವು ಏನಾದ್ರೂ ಒಂದು ಆಲಂಬನೆಯನ್ನ ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಕೃಷ್ಣನ ವಿಗ್ರಹನೋ ರಾಮನ ವಿಗ್ರಹನೋ ಅಂತ ವಿಗ್ರಹಗಳನ್ನ ನಾವ್ ಇಟ್ಕೋತೀವಿ. ವಿಗ್ರಹ ಇಲ್ಲ ಅಂತಂದಾಗ ಫೋಟೋಗಳ ಇಟ್ಕೋತೀವಿ, ಮತ್ತೆ ಶ್ರೀಚಕ್ರಗಳನ್ನ ಇಟ್ಕೋತೀವಿ, ಸಾಲಿಗ್ರಾಮಗಳನ್ನ ಪೂಜೆ ಮಾಡ್ತೀವಿ. ಅವನೇ ಭಗವಂತ ಅನ್ನೋ ರೂಪದಿಂದ ಈ ಎಲ್ಲ ಆಲಂಬನೆಗಳ ಮುಖಾಂತರ ಆ ಪರಮಾತ್ಮನನ್ನ ಕಾಣೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಈ ಸೂರ್ಯ ಭಗವಾನನ್ನು ಕೂಡ ನಾವು
ಪ್ರತ್ಯಕ್ಷ ದೇವರು ಅನ್ನೋ ರೀತಿಯಲ್ಲಿ ಆ ಭಗವಂತನಿಗೆ ನಾವು ಪೂಜೆಯನ್ನ ಸಲ್ಲಿಸ್ತೀವಿ. ಆ ಪರಮಾತ್ಮನ ಶಕ್ತಿ ಈ ಸೂರ್ಯ ಭಗವಾನಲ್ಲಿದೆ ಅನ್ನೋ ಒಂದು ಇದರಿಂದ ನಾವೇನ್ ಮಾಡ್ತೀವಿ, ಆ ಭಗವಂತನನ್ನ ನಾವು ಸ್ಮರಣೆ ಮಾಡ್ತಾ ಹೋಗ್ತೀವಿ. ಆ ಭಗವಂತನನ್ನು, ಆ ಸೂರ್ಯ ಭಗವಾನನ್ನು ನಮ್ ಕಣ್ಣಿಗೆ ಕಾಣೋ ಅಂತ ಪರಮಾತ್ಮ, ಈ ಕಣ್ಣಿಗೆ ಕಾಣುವಂತ ಪರಮಾತ್ಮ ಅಂದ್ರೆ ಆ ಸೂರ್ಯ ಭಗವಾನ್. ನಾವು ಪ್ರತ್ಯಕ್ಷವಾಗಿ ಆ ದೇವ್ರನ್ನ ನೋಡಕ್ ಆಗ್ತಾ ಇಲ್ಲ. ಆ ಪರಮಾತ್ಮ ಆ ಸೂರ್ಯ ಭಗವಂತನಲ್ಲಿ ನೆಲೆಯಾಗಿ ಅವನ ತೇಜಸ್ಸನ್ನ, ಆ ಪರಮಾತ್ಮನ ತೇಜಸ್ಸನ್ನ ಆ ಸೂರ್ಯನ ಮೂಲಕ ಈ ಜಗತ್ತಿಗೆ ಕೊಟ್ಟು ಈ ಜಗತ್ತನ್ನ ಪಾಲಿಸ್ತಾ ಇದ್ದಾನೆ. ಅದಕ್ಕಾಗಿ ಈ ವೇದ ಕೂಡ ಹೇಳುತ್ತೆ, ಅಸಾವಾದಿತ್ಯೋ ಬ್ರಹ್ಮೇದಿ ಅಂತ ಅಂದ್ಬಿಟ್ಟು ಈ ಸೂರ್ಯನ ಬಗ್ಗೆ ವೇದಗಳು ಕೂಡ ಹೇಳ್ತಾ ಇದೆ. ಅಂದ್ರೆ ಆ ಸೂರ್ಯ ಭಗವಂತನಿಂದ ಬರೋ ಅಂತ ತೇಜಸ್ಸೇ ಆ ಬ್ರಹ್ಮ ಅಂತ ಅಂದ್ಬಿಟ್ಟು ವೇದ ಕೂಡ ಹೇಳ್ತಾ ಇದೆ. ಆದ್ರಿಂದ ಆ ತೇಜಸ್ಸು ಈ ಲೋಕವನ್ನ ಬೆಳಗ್ತಾ ಇದೆ. ಆ ಸೂರ್ಯನ ಮೂಲಕ ಬರುವಂತ ತೇಜಸ್ಸು ಈ ಜಗತ್ತನ್ನ ಬೆಳಗ್ತಾ ಇದೆ, ಈ ಸೃಷ್ಟಿಯನ್ನ ಪಾಲನೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ನಮಗ್ ಕಾಣ್ತಾ ಇರೋ ಆ ಸೂರ್ಯ ಮಂಡಲವನ್ನ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ ಜ್ಯೋತಿರ್ಮಂಡಲ ಅಂತ ಕರಿತೀವಿ. ಅಂತ ಜ್ಯೋತಿರ್ಮಂಡಲ ಬೆಳಗ್ಬೇಕು ಅಂದ್ರೆ ಆ ಬ್ರಹ್ಮ ತೇಜಸ್ಸು, ಆ ಬ್ರಹ್ಮ ವಸ್ತು, ಅದರ ಚೈತನ್ಯದ ಬೆಳಕು ಅದು ಏನಾಗತ್ತೆ, ಆ ಸೂರ್ಯನ ಮೂಲಕ ಈ ಜಗತ್ತಿಗೆ ಬಂದು ಈ ಜಗತ್ತನ್ನ ಈ ಬೆಳಗಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಗೆ ಈ ಸೂರ್ಯನ ಮುಖಾಂತರ ಈ ಜಗತ್ತು ಬೆಳಗ್ತಾ ಇದೆಯೋ ಅದೇ ರೀತಿ ನಮ್ಮ ಜೀವನ ಕೂಡ ಬೆಳಗ್ತಾ ಇದೆ. ಹೇಗೆ ಅಂತಂದ್ರೆ ಅಂತಹ ಭಾನುಮಂಡಲ, ಅಂತಹ ಸೂರ್ಯ ಮಂಡಲ ನಮ್ಮ ಶರೀರದಲ್ಲೂ ಇದೆ ಅಂತ ಹೇಳ್ತಾರೆ. ಅದು ಎಲ್ಲಿದ್ಯಪ್ಪ ಅಂತಂದ್ರೆ ಅನಾಹತ ಚಕ್ರದಲ್ಲಿ. ನಮ್ಗೆ ನಾವು ತಿಳ್ಕೊಂಡಿದೀವಿ ನಮ್ಮ ಶರೀರದಲ್ಲಿ 7 ಚಕ್ರಗಳಿವೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಿದೆ ಅಲ್ವಾ. ಅದೇ ರೀತಿ ಈ ಅನಾಹತ ಚಕ್ರದಲ್ಲಿ ಭಾನುಮಂಡಲವನ್ನ ನಾವು ಕಾಣ್ತೀವಿ. ಆ ಭಾನುಮಂಡಲದಲ್ಲಿ ಏನಿದೆ ಅಂದ್ರೆ 12 ದಳಗಳು. ಆ ದಳಗಳು ಅಂತಂದ್ರೆ ಏನು? ದಳಗಳು ಅಂದ್ರೆ ದೇವತೆಗಳು. ಆ ದೇವತೆಗಳು 12 ದ್ವಾದಶಾದಿತ್ಯರು, ಆ ದೇವತೆಗಳು ಅಲ್ಲಿ ರಾಜಾಯಿಸ್ತಾ ಇದ್ದಾರಂತೆ ಆ ಅನಾಹತ ಚಕ್ರದಲ್ಲಿ. ಅದರ ಮಧ್ಯೆ ಈ ಲಲಿತಾ ಮಾತೆ ಇದ್ದಾಳೆ ಅಂತ ಅಂದ್ಬಿಟ್ಟು, ಈ ತ್ರಿಪುರ ಸುಂದರಿಯಾದ ಭೈರವಿ ಅನ್ನೋ ಮಾತೆ ಇದ್ದಾಳೆ ಅಂತ ಅಂದ್ಬಿಟ್ಟು, ಯಾವ್ದರ ಮಧ್ಯೆ? ಆ ಭಾನುಮಂಡಲದ 12 ದಳಗಳೇನಿದೆಯೋ, ಆ ದ್ವಾದಶಾದಿತ್ಯರು ಏನಿದಾರೋ ಅವರ ಮಧ್ಯೆ ಈ ಮಹಾತಾಯಿ ಭೈರವಿ ಅನ್ನೋ ಈ ದೇವಿ ರಾಜಾಯಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಭೈರವಿ ಅಂದ್ರೆ ಯಾರು ಅಂದಾಗ, ಯಾರು ಉಗ್ರ ರೂಪವನ್ನ ಧರಿಸಿದಂತ ಶಿವನನ್ನ ನಾವೇನ್ ಹೇಳ್ತೀವಿ? ಭೈರವ ಅಂತೀವಿ. ಆ ಭೈರವ ಅಂದಾಗ ಅವನು ಉಗ್ರ ರೂಪ ತಾಳಿರ್ತಾನೆ, ಅವನು ಉಗ್ರ ರೂಪದಿಂದ ಇರ್ತಾನೆ ಅನ್ನೋ ಒಂದು ಮನೋಭಾವ ನಮಗ್ ಬರುತ್ತೆ ಅಲ್ವಾ. ಅದೇ ರೀತಿ ಆ ಭೈರವನ ಅರ್ಧಾಂಗಿ ಆದ್ರಿಂದ ಈ ಮಾತಿನ ಭೈರವಿ ಅಂತ ಹೇಳ್ತಾ ಇದ್ದಾರೆ. ಈ ಭೈರವಿನ ಶಾಸ್ತ್ರ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ 2 ನಾಮಗಳಿಂದ ಆ ಭೈರವಿನ ಕರೀತಾ ಇದೆ. ಯಾವ ರೀತಿ ಅಂದ್ರೆ, ಅವಳು 2 ಕೆಲಸಗಳನ್ನ ಈ ಜೀವದಲ್ಲಿ 2 ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವಳನ್ನ, ಆ ಭೈರವಿನ 2 ನಾಮಗಳಿಂದ ಕರೀತಾ ಇದೆಯಾ. ಏನಂತ ಅಂದ್ರೆ ವರ್ಷಂತಿ ತ್ರಿಪುರ ತಪಂತಿ ಭೈರವಿ ಅನ್ನೋ 2 ನಾಮಗಳಿಂದ ಆ ಮಾತಿನ ಭೈರವಿ ಅನ್ನೋ ಮಾತನ್ನ ಕರೀತಾ ಇದೆ ಶಾಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದೇ ಶಕ್ತಿ ಒಬ್ಬಳದೆ ಭೈರವಿದೆ, ಆದ್ರೆ 2 ನಾಮಗಳಿಂದ ಯಾಕೆ ಕರೀತಾ ಇದ್ದಾರೆ ಅಂತಂದ್ರೆ ಅಲ್ಲಿ 2 ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ಆ ಭೈರವಿ ಅನ್ನೋಳು. 2 ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವಳಿಗೆ 2 ನಾಮವನ್ನ ಹೇಳಿದ್ದಾರೆ. ಹೇಗೆ ಅದು ಏನ್ 2 ಕೆಲಸ ಅಂತ ಅಂದಾಗ, ನಮ್ಮ ಈ ಕುಂಡಲಿನಿ ಶಕ್ತಿ ಅವಳೇ ಮಹಾದೇವಿ, ಮಹಾಸ್ವರೂಪಿಣಿ. ನಮ್ಮ ಶರೀರದಲ್ಲಿ ಕುಂಡಲಿನಿ ರೂಪದಲ್ಲಿ ಈ ಮೂಲಾಧಾರದಲ್ಲಿ ಇದ್ದಾಳೆ. ಅವಳನ್ನ ನಾವು ಎಬ್ಬಿಸ್ಬೇಕು. ಆ ಮೂಲಾಧಾರದಲ್ಲಿ ಇರ್ತಕ್ಕಂತ ಆ ಮಾತನ್ನ ನಾವು ಸಹಸ್ರಾರಕ್ಕೆ ತರಬೇಕು. ಅಂದಾಗ
ಇಲ್ಲಿ ಏನಾಗತ್ತೆ, ಆ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿಯನ್ನು ಯೋಗ ಯೋಗಾಗ್ನಿಯ ಮೂಲಕ, ಯೋಗದ ಮೂಲಕ ಆಮೇಲೆ ತಪ್ಪಿಸಿ ಆ ಯೋಗ ಮಾಡ್ತಾ 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 ತಪನೆ ಮಾಡಿ ಆ ಕುಂಡಲಿನ ಮೇಲಕ್ಕೆ ತರೋ ಅಂತವಳು ಯಾರಪ್ಪ ಅಂದ್ರೆ ಅವಳು ಭೈರವಿ. ಆ ಕುಂಡಲಿನಿ ಮೇಲಕ್ಕೆ ಎಬ್ಸೋ ಅಂತವಳು, ಆ ಜಾಗೃತಗೊಳಿಸೋ ಅಂತವ್ರು ಆ ಕುಂಡಲಿನ ಯಾರಪ್ಪ ಅಂದ್ರೆ ಭೈರವಿ. ಯಾವುದರ ಮೂಲಕ? ಯೋಗದ ಮೂಲಕ ಆ ಕುಂಡಲಿನ ಜಾಗೃತಗೊಳಿಸಿ ಸಹಸ್ರಾರಕ್ಕೆ ತರೋ ಅಂತವಳು ಭೈರವಿ. ಆದ್ರಿಂದ ಅಲ್ಲಿ ಭೈರವಿ ತಪ್ಪಿಸಿ ಆ ಕುಂಡಲಿನ ಮೇಲಕ್ಕೆ ತರ್ತಾಳೆ. ಇನ್ನೊಂದು ರೀತಿ ಒಳಗೆ ಏನಾಗತ್ತೆ, ನಮ್ಮಲ್ಲಿ ಏನು ಚಕ್ರಗಳಿಗೆ ಮೂಲಾಧಾರದಿಂದ 6 ಚಕ್ರಗಳನ್ನ ದಾಟಿ ಆ ಗ್ರಂಥಿಗಳು ಅಂತ ಏನು, ವಿಷ್ಣು ಗ್ರಂಥಿ, ಬ್ರಹ್ಮ ಗ್ರಂಥಿ, ರುದ್ರ ಗ್ರಂಥಿ, 3 ಗ್ರಂಥಿಗಳಿರುತ್ತೆ. ಅವುಗಳನ್ನ ಛೇದಿಸಿಕೊಂಡು ಒಂದೊಂದು ಚಕ್ರನ್ನು ದಾಟಿ 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 ಸಾಧನೆಯ ಮೂಲಕ ಆ ಸಹಸ್ರಾರಕ್ಕೆ ಕುಂಡಲಿನ ತಂದು ಅಲ್ಲಿ ಸುಧಾ ಸಾರಾಭಿ ವರ್ಷವನ್ನ ಹರಿಸೋ ಅಂತ ಒಂದು ಶಕ್ತಿಗೆ ತ್ರಿಪುರ ಅಂತ ಕರೀತಾರೆ. ಆದ್ರಿಂದ ಇಲ್ಲಿ ಭೈರವಿಗೆ 2 ನಾಮಗಳನ್ನ ಹೇಳ್ತಾ ಇದೆ. ಅದು ಒಂದೇ ಶಕ್ತಿ ಆದ್ರೂ 2 ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಅವಳಿಗೆ 2 ನಾಮಗಳನ್ನ ಇಲ್ಲಿ ಹೇಳಿದ್ದಾರೆ. ಆದ್ರಿಂದ ಅಷ್ಟಾಂಗ ಭೈರವ ಶಕ್ತಿಯೇ ಭೈರವಿ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮವನ್ನ ನೋಡೋಣ. ಮುಂದಿನ ನಾಮ ಭಗಮಾಲಿನಿ. ಭಗಿನಿ ಅಂತ ಅಂದಾಗ ಷಡ್ಗುಣ ಸಂಪನ್ನಳು, ಐಶ್ವರ್ಯ ಸಂಪನ್ನಳು ಅಂತ ಹೇಳ್ತಾರೆ. ಇಂಥ ಐಶ್ವರ್ಯವನ್ನ ಅವಳೇನ್ ಮಾಡಿದ್ದಾಳೆ, ಆ ಮಾತೆ ಮಾಲೆಯಾಗಿ ಧರಿಸ್ಕೊಂಡಿದ್ದಾಳಂತೆ. ಐಶ್ವರ್ಯವನ್ನ ಮಾಲೆಯಾಗಿ ಧರಿಸಿದಾಳೆ ಆ ಮಾತೆ ಅಂತ ಹೇಳ್ತಾರೆ ಭಗಮಾಲಿನಿ. ಮತ್ತೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 15 ಜನ ತಿಥಿ ನಿತ್ಯ ದೇವತೆಗಳಿದ್ದಾರೆ. ಯಾರ್ಯಾರು? ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಬೇರುಂಡ, ತ್ವರಿತ, ವಗ್ನಿವಾಸಿನಿ, ವಿಜಯ, ವಿಮಲ, ಜ್ವಾಲಾಮಾಲಿನಿ, ಇಂಥ 15 ಜನ ತಿಥಿ ನಿತ್ಯ ದೇವತೆಗಳು. ಈ ದೇವತೆಗಳು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕಾಲಗಣನೆಗೆ ಬೇಕಾದಂತ ಒಂದು ಪ್ರಮಾಣವನ್ನ ಇವರು ನಿಗದಿ ಮಾಡೋ ಅಂತವ್ರು, ಒಂದು ಕಾಲಗಣನೆಯನ್ನ ಮಾಡೋ ಅಂತವ್ರು ಈ ತಿಥಿ ನಿತ್ಯ ದೇವಗಳು. ಈ ಇಂತಹ ತಿಥಿ ನಿತ್ಯ ದೇವತೆಯರ ಒಂದು ಇವಳು ಆ ತಿಥಿ ನಿತ್ಯ ದೇವತೆಯಲ್ಲಿ 2ನೇಯವಳು. ಮೊದಲನೆಯವಳು ಕಾಮೇಶ್ವರಿ, 2ನೇಯವಳು ಭಗಮಾಲಿನಿ. ಈ ಭಗಮಾಲಿನಿ ಆದ್ರಿಂದ ಅಂತ ತನ್ನ ಹಿಂದೆ ಬರ್ತಕ್ಕಂಥ ಎಲ್ಲ ತಿಥಿ ನಿತ್ಯ ದೇವಿಯರ ಒಂದು ಮಾಲೆಯನ್ನ ತನ್ನಲ್ಲಿ ಧರಿಸಿದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅಂತಹ ಕಾಲ ಪ್ರಮಾಣವನ್ನ ತನ್ನಲ್ಲಿ ಧರಿಸಿದಾಳೆ ಅಂತಂದಾಗ ಅವಳ ಶಕ್ತಿ ಅದೆಷ್ಟು ಅದ್ಭುತವಾದಂಥದ್ದು ಅಂತಂದು ನಮ್ಗೆ ಹೇಳಲಿಕ್ಕೆ ಬರಲ್ಲ. ಅಲ್ಲದೆ ಈ ಪ್ರಪಂಚದ ಸೃಷ್ಟಿ ಅನ್ನೋದು ಹೇಗಾಯ್ತಪ್ಪ ಅಂತಂದ್ರೆ, ಈ ಪ್ರಪಂಚದ ಸೃಷ್ಟಿಗೆ ಅವಳು ಗರ್ಭಧಾರಣಿಯಾಗಿದ್ದಾಳಂತೆ. ಅಂತಂದ್ರೆ ಈ ಸೃಷ್ಟಿ ಅನ್ನೋದು ನಡಿಬೇಕಾದ್ರೆ ಅದಕ್ಕೆ ಗರ್ಭ ಅನ್ನೋದು ಬೇಕು. ಅಂತ ಒಂದು ಈ ಸೃಷ್ಟಿಯನ್ನ, ಈ ಜಗತ್ತಿನ ಒಂದು ಸೃಷ್ಟಿಗೆ ಅವಳು ಗರ್ಭಧಾರಣಿಯಾಗಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲದೆ ಈ ಒಂದು ಸಂವತ್ಸರ ಅಂತ ಹೇಳ್ತೀವಿ. ಒಂದು ಸಂವತ್ಸರ ಅಂತಂದಾಗ ಅಲ್ಲಿ ಕಾಲವನ್ನ ವಿಭಾಗ ಮಾಡಿದ್ದಾರೆ. 3 ಕಾಲಗಳನ್ನ ತಿಳಿಸ್ತಾ ಹೋಗ್ತಾರೆ ಒಂದೊಂದು ಸಂವತ್ಸರದಲ್ಲಿ. ಯಾವ್ಯಾವ್ದು? ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅನ್ನೋ ಒಂದು ಕಾಲಗಳನ್ನ ವಿಂಗಡಿಸಿದ್ದಾರೆ. ಅಂತ ಒಂದು ಕಾಲಗಳಿಗೆ ಅವಳು ಶಕ್ತಿಯಾಗಿ ಒಂದು ನಮಗೆ ಆ ಕಾಲಗಳನ್ನ ಪ್ರದಾನ ಮಾಡ್ತಾ ಇದ್ದಾಳೆ ಅಂತಂದ್ರೆ ಭಗಮಾಲಿನಿ ಅನ್ನೋಳು ಕಾಲದೇವತೆ. ಈ ಸಮಯದ ಒಂದು ಪ್ರಮಾಣವನ್ನ ಮಾಡೋ ಅಂತ ದೇವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಮುಂದಿನ ನಾಮಕ್ಕೆ ನಾವೀಗ ಹೋಗೋಣ. ಪದ್ಮಾಸನ ಭಗವತಿ, ಪದ್ಮನಾಭ ಸಹೋದರಿ ಅಂತ ಇದೆ. ಪದ್ಮನಾಭ ಸಹೋದರಿ ಅಂತ ಅಂದ್ರೆ ಏನಪ್ಪ ಅಂತಂದಾಗ, ಪದ್ಮವನ್ನೇ ಆಸನ ಮಾಡ್ಕೊಂಡು ಆ ಪದ್ಮದ ಮೇಲೆ ಕೂತಿದ್ದಾಳಂತೆ ಆ ಮಾತೆ. ಆ ಪದ್ಮದ ಒಂದು ಆಸನ, ನಾವೀಗ ಹೇಗೆ ಚೇರ್ ಮೇಲೆ
ಇದ್ರ ಮೇಲೆ ಕೂತ್ಕೋತೀವೋ ಆ ರೀತಿ ಆ ಮಾತೆ ಪದ್ಮವನ್ನ ಆಸನ ಮಾಡ್ಕೊಂಡು ಅದರಲ್ಲಿ ಕೂತಿದ್ದಾಳೆ ಅಂತ ಹೇಳ್ತಾರೆ. ಆ ಪದ್ಮ ಅಂತಂದ್ರೆ ಏನಪ್ಪ ಅಂತಂದ್ರೆ ಐಶ್ವರ್ಯ ಅಂತ ಹೇಳ್ತಾರೆ. ಐಶ್ವರ್ಯ ಅಂದಾಗ ನಮ್ಗೆ ಏನ್ ಅನ್ಸುತ್ತೆ? ಐಶ್ವರ್ಯ ಅನ್ನಕ ಬರೀ ಸಂಪತ್ತು, ಹಣ, ಒಡವೆಗಳು ಅಂತ ಅನ್ಬಿಟ್ಟು ನಾವ್ ಅನ್ಕತೀವಿ. ಈ ಲೌಕಿಕವಾದಂತ ನಾವೇನ್ ಅನ್ಕಂತೀವಿ ಐಶ್ವರ್ಯ ಅಂದಾಗ? ಓ, ಐಶ್ವರ್ಯ ಅಂದ್ರೆ ಬರೀ ಹಣ, ಒಡವೆ, ವಸ್ತು, ಇಂಥವಕ್ ನಾವು ಐಶ್ವರ್ಯ ಅನ್ಕತೀವಿ. ಆದ್ರೆ ಐಶ್ವರ್ಯ ಅಂದ್ರೆ ನಿಜವಾದದ್ದು ಅದಲ್ಲ. ನಿಜವಾದದ್ದು ಯಾವ್ದಪ್ಪ ಅಂದ್ರೆ ಜ್ಞಾನ ಮತ್ತು ಆನಂದ ಏನಿದೆಯೋ ಅದನ್ನ ಐಶ್ವರ್ಯ ಅಂತ ಕರೀತಾರೆ. ಅಂತ ಒಂದು ಜ್ಞಾನ ಮತ್ತು ಐಶ್ವರ್ಯಕ್ಕೆ, ಅಂತ ಒಂದು ಸಂಪತ್ತಿಗೆ ಪ್ರಧಾನವಾದ ಮಾತೆ ಆದವಳು ಈ ಮಾತೆ ಲಲಿತಾ ಮಾತೆ ಏನಾಗಿದ್ದಾಳಪ್ಪ ಅಂತಂದ್ರೆ ಈ ಪಿಂಡಾಂಡದಲ್ಲಿ ಅಂದ್ರೆ ಈ ಜೀವಿಯಲ್ಲಿ ಸಹಸ್ರಾರದಲ್ಲಿ ಪದ್ಮಾಸನದಲ್ಲಿ ಸ್ಥಿತಳಾಗಿದ್ದಾಳಂತೆ ಆ ಮಾತೆ. ಅಂದ್ರೆ ಈ ಜೀವಿಯ ಒಂದು ಸಹಸ್ರಾರದಲ್ಲಿ ಆ ಮಾತೆ ಕೂತು ಸಂಪತ್ ಪ್ರದಳಾಗಿದ್ದಾಳೆ. ಜ್ಞಾನ ಮತ್ತು ಆನಂದ ಐಶ್ವರ್ಯನೂ ಕೂಡ ಕೊಡುವಂತ ಸಂಪತ್ ಪ್ರದಳಾಗಿ ಅಲ್ಲಿ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ಭಗವತಿ ಅಂತ. ಆ ಭಗವತಿ ಅಂತ ನಾವು ಯಾರು ಹೇಳ್ತೀವಪ್ಪ ಅಂತಂದ್ರೆ ಯಾವ ಒಂದು ಬ್ರಹ್ಮವಸ್ತು ಏನು ಯಾವುದಕ್ಕೂ ನಿಲುಕದ, ಯಾವುದಕ್ಕೂ ಅವ್ಯಕ್ತವಾಗಿರೋಂತ ಒಂದು ವಸ್ತು ಇದೆಯೋ ಅದನ್ನ ನಾವೇನಂತೀವಿ ಭಗವಾನ್ ಅಂತ ಕರಿತೀವಿ. ಅವ್ಯಕ್ತ ವಸ್ತು, ನಿರಾಕಾರ ವಸ್ತು, ನಿರ್ಗುಣವಾದಂತ ವಸ್ತು ನಾವ್ ಯಾವ್ದನ್ನ ಕಾಣ್ತೀವೋ ಅದಕ್ಕೆ ನಾವು ಭಗವಾನ್ ಅಂತ ಕಾಣ್ತೀವಿ. ಅದರ ಸ್ತ್ರೀಲಿಂಗವೇ ಭಗವತಿ ಅಂತ ಅಂದ್ಬಿಟ್ಟು ಇದೆ. ಈ ಭಗವತಿ ಅನ್ನೋದು ಒಂದು 6 ಅಂಶಗಳಿಂದ ಕೂಡಿರುತ್ತಂತೆ. ಯಾವ್ಯಾವ್ದಪ್ಪ ಅಂತಂದ್ರೆ ಐಶ್ವರ್ಯ, ಅಧಿಕಾರ, ಧರ್ಮ, ಯಶಸ್ಸು, ವೈರಾಗ್ಯ, ಜ್ಞಾನ, ಇಂತಹ 6 ಅಂಶಗಳಿಂದ ಯಾರು ಕೂಡಿದಾಳೆ ಅವಳೇ ಭಗವತಿ. ಮತ್ತು ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆದಂತವಳೆ ಭಗವತಿ. ಈ ಸೃಷ್ಟಿ ಮಾಡೋಂಥವಳು ಅವಳೆ, ಅದನ್ನ ಪಾಲನೆ ಮಾಡೋಂಥವಳು, ಲಯ ಮಾಡೋಂಥವಳು ಅವಳೆ, ಮತ್ತೆ ಅನುಗ್ರಹಕಾರಳು ಅವಳೆ, ಮತ್ತೆ ಸೃಷ್ಟಿಯನ್ನ ನಿರ್ಮಾಣ ಮಾಡೋಂಥವಳು ಅವಳೆ. ಈ ಜನ್ಮಕ್ಕೆ ಮೋಕ್ಷವನ್ನ ಕೊಡುವಂಥವಳು ಅವಳೇ. ಆದ್ರಿಂದ ಅವಳನ್ನ ಭಗವತಿ ಅನ್ನೋ ನಾಮದಿಂದ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ಪದ್ಮನಾಭ ಸಹೋದರಿ ಅಂತ ಇದೆ. ಪದ್ಮನಾಭ ಸಹೋದರಿ ಅಂತಂದ್ರೆ ಏನಪ್ಪಾ ಅಂದ್ರೆ ವಿಷ್ಣುವಿನ ಸಹೋದರಿಗೆ, ವಿಷ್ಣುವಿನ ಸೋದರಿಗೆ ಪದ್ಮನಾಭ ಸಹೋದರಿ ಅಂತ ಹೇಳ್ತಾರೆ. ಅಂದ್ರೆ ಸಹೋದರಿ ಸಹೋದರ ಅಂತಂದ್ರೆ ಏನಪ್ಪ ಅರ್ಥ ಅಂದ್ರೆ ಒಂದೇ ಗುಣಲಕ್ಷಣವನ್ನು ಹೊಂದಿರ್ತಕ್ಕಂಥವ್ರು. ಅವರು ಒಂದೇ ಗುಣಲಕ್ಷಣ ಹೊಂದಿರ್ತಾರೆ. ಸಾಮಾನ್ಯವಾಗಿ ಅವರಲ್ಲಿ ಒಂದೇ ರೀತಿಯ ಒಂದು ಗುಣಲಕ್ಷಣವನ್ನ ನಾವು ಕಾಣ್ತಾ ಹೋಗ್ತೀವಿ. ಸೋದರ ಸೋದರಿಯರು ಅಂದಾಗ ಅವರು ಒಬ್ಬ ತಾಯಿಯ ಮಕ್ಕಳಾದ್ರಿಂದ ಅವರಲ್ಲಿ ಒಂದೇ ಒಂದು ಸಮಾನವಾದಂತ ಒಂದು ಲಕ್ಷಣವನ್ನ ನಾವು ಕಾಣ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ವಿಷ್ಣುವಿನ ಸೋದರಿಗೆ ಇಲ್ಲಿ ಪದ್ಮನಾಭ ಸಹೋದರಿ ಅಂತ ಹೇಳ್ತಾರೆ. ಇಂತಹ ಪದ್ಮನಾಭ ಸಹೋದರಿಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದ್ರೆ ಕಾಂಚೀಪುರದಲ್ಲಿ ಕಾಮಾಕ್ಷಿ ದೇವಿ. ಆ ಕಾಮಾಕ್ಷಿ ದೇವಿ ಕಾಂಚೀಪುರದಲ್ಲಿ ಯೋಗಾಸನವನ್ನ ಹಾಕೊಂಡು, ಪದ್ಮ ಆಸನವನ್ನ ಹಾಕೊಂಡು, ಆ ಪದ್ಮಾಸನ ಅಂದ್ರೆ ಅದು ವಿಶಿಷ್ಟ ವೈಶಿಷ್ಟ್ಯವಾದಂತ ಒಂದು ಪದ್ಮಾಸನ, ಯೋಗಾಸನ. ಆ ರೀತಿಯಲ್ಲಿ ಕೂತಿದ್ದಾಳಂತೆ ಕಾಮಾಕ್ಷಿ ದೇವಿ ಕಾಂಚೀಪುರದಲ್ಲಿ. ಅಂತಂದ್ರೆ ಆ ಯೋಗಾಸನ ಅಂದಾಗ ನಾವು ಈ ಪಾದಗಳು ಕಾಣಲ್ಲ. ಆ ಯೋಗಾಸನ ಹಾಕಿ ಪದ್ಮಾಸನದಲ್ಲಿ ಕೂತಾಗ ಏನಾಗುತ್ತೆ, ಈ ಕಾಲುಗಳು ಅನ್ನೋದು ನಮ್ಗೆ, ಆ ಪಾದಗಳು ನಮಗೆ ಕಾಣ್ತಾ ಇರಲ್ಲ. ಆದ್ರೆ ಕಾಂಚೀಪುರದಲ್ಲಿರ್ತಕ್ಕಂಥ ಮಾತೆಗೆ ಏನಾಗಿದೆ, ಆ ಪಾದಗಳು ಕಾಣ್ತಾ ಇದೆ. ಅಷ್ಟೊಂದು ವೈಶಿಷ್ಟ್ಯವಾದಂತ ಒಂದು ಯೋಗಾಸನದಲ್ಲಿ ಆ ಮಾತೆ ಆ ಕಾಂಚೀಪುರದಲ್ಲಿ ಕಾಮಾಕ್ಷಿ ರೂಪದಲ್ಲಿ ಕುಳಿತಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಏನ್ ಮಾಡ್ತಾರೆ, ಒಂದ್ಸಲ ಈ ಲಲಿತಾ ಮಾತೆನ
ಈ ಸೃಷ್ಟಿಕರ್ತಳಾದ ಈ ಲಲಿತಾ ಮಾತೆನ ಧ್ಯಾನ ಮಾಡಕ್ಕೋಸ್ಕರ, ಆಕೆನ ದರ್ಶನ ಮಾಡಕ್ಕೋಸ್ಕರ ಏನ್ ಮಾಡ್ತಾರೆ, ಕಾಂಚೀಪುರಕ್ಕೆ ಹೋಗಿ ದೊಡ್ಡ ತಪಸ್ಸನ್ನ ಕೈಗೊಳ್ತಾರೆ. ಅಂತಂದ್ರೆ ಈ ಲೋಕ ಕಲ್ಯಾಣಾರ್ಥವಾಗಿ ಆ ಮಾತೆನ್ನ ದರ್ಶಿಸಿ ಈ ಲೋಕ ಕಲ್ಯಾಣವನ್ನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬ್ರಹ್ಮದೇವರು ಏನ್ ಮಾಡ್ತಾರೆ, ಕಾಂಚೀಪುರದಲ್ಲಿ ತಪಸ್ಸಿಕೊಳ್ತಾರೆ. ಆ ಗಾಢವಾದ ತಪಸ್ಸಿಗೆ ಹೋದಾಗ ಅವ್ರಿಗೇನಾಗತ್ತೆ, ಏನೋ ಒಂದು ಆಕಾಶದಲ್ಲಿ ಒಂದು ಮಿಂಚಿನ ರೂಪದಲ್ಲಿ, ಒಂದು ಮಿಂಚಿನ ಆಕಾರದಲ್ಲಿ, ಒಂದು ಪುಂಜದ ರೀತಿಯಲ್ಲಿ ಏನೋ ಒಂದು ಕಾಣ್ತಾ ಹೋಗುತ್ತೆ. ಅವ್ರು ಎಷ್ಟೇ ಕಣ್ಣು ಮುಚ್ಚಿದ್ರು ಆ ಪುಂಜದ ಒಂದು ತೇಜಸ್ಸು ಅನ್ನೋದು ಅವ್ರ ಕಣ್ಣಿಗೆ ಬಡಿತಾ ಇರುತ್ತಂತೆ. ಅದನ್ನು ತಡಿದಾರ್ದಿರ ಆ ತೇಜಸ್ಸನ್ನ ಅವರು ತಡ್ಕೊಳಕ್ ಆಗ್ದಿರ ಅವರು ಆ ತಪಸ್ನಿಂದ ಕಣ್ಬಿಟ್ಟು ನೋಡಿದಾಗ ಅವ್ರಿಗೆ ಏನಾಗತ್ತೆ ಅಂತಂದ್ರೆ, ಆ ಲಲಿತಾ ಮಾತೆ ತನ್ನ ಸೋದರನಾದ ವಿಷ್ಣುವಿನ ಜೊತೆ ಇವ್ರಿಗೆ ದರ್ಶನವನ್ನ ಕೊಡ್ತಾರಂತೆ ಆ ಕಾಂಚಿನಲ್ಲಿ. ಆದ್ರಿಂದ ಆ ಬ್ರಹ್ಮದೇವರಿಗೆ ತನ್ನ ಸೋದರನ ಜೊತೆ ಒಂದು ದರ್ಶನವನ್ನ ಕೊಡೋ ಅಂತವಳು ಆ ಮಾತೆ ಆಗಿರೋದ್ರಿಂದ ಇಲ್ಲಿ ಪದ್ಮನಾಭ ಸಹೋದರಿ ಅನ್ನೋ ನಾಮವನ್ನ ಹೇಳ್ತಾ ಇದ್ದಾರೆ. ಮತ್ತು ಈ ಪದ್ಮನಾಭ ಸಹೋದರಿ ಅನ್ನೋ ನಾಮಕ್ಕೆ ಈ ದೇವಿ ಮಹಾತ್ಮೆನಲ್ಲಿ ಏನ್ ಹೇಳಿದಾರಪ್ಪ ಅಂತ ಸ್ವಲ್ಪ ನೋಡೋಣ. ಅಂದ್ರೆ ಈ ಸೃಷ್ಟಿಗೆ ಮೂಲವಾದಂತ ಆ ಮಾತೆ, ಎಲ್ಲಕ್ಕೂ ಮೂಲ ಆಗಿರೋಂತ ಆ ಅವ್ಯಕ್ತ ಸ್ವರೂಪಳಾದಂತ ಆ ಪರಬ್ರಹ್ಮ ಸ್ವರೂಪಿಣಿ ಏನ್ ಮಾಡ್ತಾಳೆ, ಈ ಸೃಷ್ಟಿಯನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾಳೆ, ಸಗುಣ ರೂಪವನ್ನ ತಾಳ್ತಾಳೆ. ತನ್ನ ಸಗುಣ ರೂಪವನ್ನ ಅವಳು ತಾಳ್ದಾಗ ಏನಾಗತ್ತೆ, ಅವಳು ಮಹಾಲಕ್ಷ್ಮಿಯಾಗಿ ತ್ರಿಗುಣ ಗುಣಗಳನ್ನ ಹೊಂದಿ ಈ ತೇಜಸ್ಸಿನಿಂದ ಈ ಜಗತ್ತನ್ನೆಲ್ಲ ಆವರಿಸಿ ಈ ಜಗತ್ನೆಲ್ಲ ಬೆಳಗ್ತಾ ಹೋಗ್ತಾಳಂತೆ. ಯಾವಾಗ ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ಬೇಕು ಅಂದ್ಬಿಟ್ಟು ಆ ಪರಬ್ರಹ್ಮ ಸ್ವರೂಪಿಣಿ ಅಂದಾಗ ಅವಳು ತ್ರಿಗುಣ ರೂಪಳಾಗಿ ಮಹಾಲಕ್ಷ್ಮಿಯಾಗಿ ಈ ಜಗತ್ತನ್ನೆಲ್ಲ ವ್ಯಾಪಿಸಿ ತೇಜಸ್ನಿಂದ ಬರ್ತಾ ಇದ್ದಾಳಂತೆ. ತೇಜಸ್ನಿಂದ ಸೃಷ್ಟಿ ಆಗ್ತಾಳೆ, ಸಗುಣ ರೂಪವನ್ನ ತಾಳ್ತಾಳೆ. ಆ ಪರಬ್ರಹ್ಮ ಸ್ವರೂಪಿಣಿ ಸಗುಣ ರೂಪವನ್ನ ತಾಳಿ ಮಹಾಲಕ್ಷ್ಮಿಯಾಗಿ ಹೊರಗೆ ಬರ್ತಾಳೆ, ತ್ರಿಗುಣ ರೂಪದಿಂದ ಹೊರಗೆ ಬರ್ತಾಳೆ. ಅಂತ ತ್ರಿಗುಣ ರೂಪವನ್ನ ತ್ರಿಗುಣ ಗುಣಗಳನ್ನ ಹೊಂದಿದಂತ ಆ ಮಾತೆ ಏನ್ ಮಾಡ್ತಾಳೆ, ತನ್ನ ಒಂದು ಗುಣವನ್ನ ತೆಗಿತಾಳೆ. ಯಾವ ಗುಣ? ಒಂದು ತಾಮಸ ಗುಣವನ್ನ ಹೊರಗೆ ತೆಗಿತಾಳೆ. ತ್ರಿಗುಣ ರೂಪವನ್ನ ಹೊಂದಿರ್ತಕ್ಕಂಥ ಆ ಲಕ್ಷ್ಮಿ ಏನ್ ಮಾಡ್ತಾಳೆ, ತನ್ನ ತಾಮಸ ಗುಣವನ್ನ ಹೊರಕ್ಕೆ ತೆಗೆದು ಒಂದು ರೂಪವನ್ನ ಆ ತಾಮಸ ಗುಣಕ್ಕೆ ಕೊಡ್ತಾಳೆ. ಆ ತಾಮಸ ಗುಣದಿಂದ ಒಂದು ರೂಪವನ್ನ ಸೃಷ್ಟಿ ಮಾಡ್ತಾಳೆ. ಆ ಸೃಷ್ಟಿ ಮಾಡಿದಂತ ದೇವತೆನೇ ಕಾಳಿಯಾಗಿ ರೂಪವನ್ನ ಹೊಂದ್ತಾಳೆ. ಆ ತಾಮಸ ಗುಣದಿಂದ, ಆ ಮಹಾಲಕ್ಷ್ಮಿಯ ತಾಮಸ ಗುಣದಿಂದ ಕಾಳಿ ಅನ್ನೋ ದೇವತೆ ಒಂದು ರೂಪವನ್ನ ತಾಳ್ತಾಳೆ. ಆಮೇಲೆ ಈ ಮಹಾಲಕ್ಷ್ಮಿ ಏನ್ ಮಾಡ್ತಾಳೆ, ತನ್ನ ಸತ್ವಗುಣವನ್ನ ಹೊರಗೆ ತೆಗಿತಾಳೆ. ಆ ಸತ್ವಗುಣದಿಂದ ಇನ್ನೊಂದು ರೂಪವನ್ನ ಸೃಷ್ಟಿ ಮಾಡ್ತಾಳೆ. ಅದ್ಯಾವ್ದಪ್ಪ ಅಂತಂದ್ರೆ ಸರಸ್ವತಿ. ಮೊದಲಿಗೆ ಕಾಳಿ ಅನ್ನೋ ರೂಪವನ್ನ ಸೃಷ್ಟಿ ಮಾಡ್ತಾಳೆ, ಆಮೇಲೆ ಸರಸ್ವತಿ ಅನ್ನೋ ರೂಪವನ್ನ ಸೃಷ್ಟಿ ಮಾಡ್ತಾಳೆ. ಆಮೇಲೆ ರಜಗುಣವನ್ನ ತನ್ನಲ್ಲೇ ಇಟ್ಕೊತಾಳೆ. ತಾಮಸ ಗುಣ ಆಯ್ತು, ಸತ್ವಗುಣ ಆಯ್ತು, ರಜೋಗುಣವನ್ನ ತನ್ನಲ್ಲೇ ಇಟ್ಕೊಂಡು ಮತ್ತೆ ಅದರಿಂದ 2 ರೂಪಗಳನ್ನ ಸೃಷ್ಟಿ ಮಾಡ್ತಾಳೆ. ಅದ್ಯಾವ್ದಪ್ಪ ಅಂತಂದ್ರೆ ಆ 2 ರೂಪಗಳು ಬ್ರಹ್ಮ ಮತ್ತು ಲಕ್ಷ್ಮಿ ಅನ್ನೋ 2 ರೂಪಗಳನ್ನ ಅವಳು ಹೊರಕ್ಕೆ ತರ್ತಾಳೆ. ಅವಳನ್ನು ವ್ಯಕ್ತ ಮಾಡ್ತಾಳೆ, ಆ ಹೊರಕ್ಕೆ ವ್ಯಕ್ತ ಮಾಡ್ತಾಳೆ 2 ರೂಪಗಳನ್ನ. ಇದನ್ನ ಆ ಕಾಳಿ ಮಾತೆ ನೋಡ್ತಾಳೆ. ಯಾವುದು? ತಾಮಸ ಗುಣದಿಂದ ಬಂದಂತ ಆ ಕಾಳಿ ಮಾತೆ, ಮಹಾಲಕ್ಷ್ಮಿಯಿಂದ ಬಂದಂತ ಆ ಕಾಳಿ ಮಾತೆ ನೋಡಿ ತಾನು ಒಂದು ರೂಪವನ್ನ ಸೃಷ್ಟಿ ಮಾಡ್ಬೇಕು ಅಂದ್ಬಿಟ್ಟು ತಾನು 2 ರೂಪಗಳನ್ನ ಸೃಷ್ಟಿ ಮಾಡ್ತಾಳೆ. ಆ ಕಾಳಿ ಮಾತೆ 2 ರೂಪಗಳನ್ನ ಸೃಷ್ಟಿ ಮಾಡ್ತಾಳೆ. ಅದ್ಯಾವ್ದಪ್ಪ ಅಂತಂದ್ರೆ ಬ್ರಹ್ಮ ಮತ್ತು ಲಕ್ಷ್ಮಿ ಅನ್ನೋ ರೂಪಗಳನ್ನ ಸೃಷ್ಟಿ ಮಾಡ್ತಾಳೆ. ಇದನ್ನ ನೋಡಿದಂತ ಸರಸ್ವತಿ
ಸತ್ವಗುಣದಿಂದ, ಮಹಾಲಕ್ಷ್ಮಿಯ ಸತ್ವಗುಣದಿಂದ ರೂಪುಗೊಂಡಂತ ಸರಸ್ವತಿ ಏನ್ ಮಾಡ್ತಾಳೆ, ತಾನು 2 ರೂಪಗಳನ್ನ ಸೃಷ್ಟಿ ಮಾಡ್ಬೇಕು ಅಂತ ಅನ್ಬಿಟ್ಟು ಏನ್ ಮಾಡ್ತಾಳೆ, ಶಿವ ಮತ್ತು ವಿಷ್ಣು ಮತ್ತು ಗೌರಿ ಇವ್ರನ್ನ ಸೃಷ್ಟಿ ಮಾಡ್ತಾಳೆ. ಇವಾಗ ಮಹಾಲಕ್ಷ್ಮಿ ಸೃಷ್ಟಿ ಮಾಡಿದ್ಯಾವುದು, ಬ್ರಹ್ಮ ಮತ್ತು ಲಕ್ಷ್ಮಿಯರನ್ನ ಸೃಷ್ಟಿ ಮಾಡಿದ್ಲು. ಕಾಳಿ ಮಾತೆ ಸೃಷ್ಟಿ ಮಾಡಿದ್ಯಾವುದು, ಶಿವ ಮತ್ತು ಸರಸ್ವತಿಯರನ್ನ ಸೃಷ್ಟಿ ಮಾಡಿದ್ಲು. ಈ ಸರಸ್ವತಿ ಯಾವ ಸೃಷ್ಟಿ ಮಾಡಿದ್ಲು, ಮಹಾ ಸರಸ್ವತಿ ಅವಳು ಮಹಾಕಾಳಿ, ಅವಳು ಮಹಾಲಕ್ಷ್ಮಿ. ಆ 3 ಜನದಿಂದ ಇವು ಮತ್ತೆ ರೂಪುಗೊಳ್ತಾ ಇದೆ. ಈ ದೇವತೆಗಳು ಮತ್ತೆ ರೂಪುಗೊಳ್ತಾರೆ. ಈ ಸರಸ್ವತಿ ಸೃಷ್ಟಿಸಿದಂತ ದೇವತೆಗಳು ಯಾರಪ್ಪ ಅಂತಂದ್ರೆ ಮಹಾವಿಷ್ಣು ಮತ್ತು ಗೌರಿ. ಈ ತರ ಜೋಡಿ ಜೋಡಿಯಾಗಿ ಬಂದಂತವ್ರು ಏನಾಗಿರ್ತಾರಪ್ಪ ಅಂದ್ರೆ ಸೋದರ ಸೋದರಿಯರಾಗಿರ್ತಾರೆ. ಅವರು ಸೋದರ ಸೋದರಿಯರಾಗಿ ಸೃಷ್ಟಿಯಾಗಿ ಬರ್ತಾರೆ. ಹೀಗೆ ಸೃಷ್ಟಿಯಾಗಿ ಬಂದಂತವ್ರು ಈ ಜಗತ್ತಿನ ಒಂದು ಕಾರ್ಯವನ್ನ ನಡೆಸ್ಬೇಕಾಗತ್ತೆ. ಈ ಜಗತ್ತನ್ನ, ಈ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ. ಹಾಗ್ ಮಾಡ್ಬೇಕಾದಾಗ ಏನಾಗತ್ತೆ, ಆ ಬ್ರಹ್ಮನ ಪತ್ನಿಯಾಗಿ ಸರಸ್ವತಿ ಸೇರ್ತಾಳೆ. ಬ್ರಹ್ಮನ ಪತ್ನಿಯಾಗಿ ಅಂದ್ರೆ ಬ್ರಹ್ಮನಿಗೆ ಒಂದು ಬುದ್ಧಿ ಶಕ್ತಿಯಾಗಿ, ಒಂದು ಜ್ಞಾನ ಶಕ್ತಿಯಾಗಿ ಸರಸ್ವತಿ ಅನ್ನೋಳು ಆ ಬ್ರಹ್ಮನನ್ನ ಸೇರ್ಕತ್ತಾಳೆ. ಆಮೇಲೆ ವಿಷ್ಣುವಿನ ಪತ್ನಿಯಾಗಿ ಲಕ್ಷ್ಮಿ. ಈ ಪ್ರಪಂಚ, ಈ ಜಗತ್ತು ಸೃಷ್ಟಿ ಆಯ್ತು, ಈ ಜಗತ್ತನ್ನ ಪಾಲನೆ ಮಾಡ್ಬೇಕಲ್ಲ. ಆ ಪಾಲನೆ ಮಾಡೋದಿಕ್ಕೆ ಎಲ್ಲ ಸಕಲ ಇದು ನಡಿಬೇಕಾಗತ್ತೆ. ಅದಕ್ಕೇನ್ ಮಾಡುತ್ತೆ, ಲಕ್ಷ್ಮಿ ಆ ವಿಷ್ಣುವಿನ ಪತ್ನಿಯಾಗಿ ಅವನಿಗೆ ಶಕ್ತಿಯಾಗಿ ಅವನಲ್ಲಿ ಸೇರ್ಕೊತಾಳೆ, ವಿಷ್ಣುವಿನ ಜೊತೆ ಸೇರ್ತಾಳೆ. ಹಾಗೆ ಲಯ ಮಾಡ್ಬೇಕು. ಹೇಗೆ ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಈಗ ಲಯ ಕಾರ್ಯನೂ ಆಗ್ಲೇಬೇಕಲ್ಲ ಈ ಸೃಷ್ಟಿ ಒಳಗೆ. ಅದಕ್ಕೋಸ್ಕರ ಏನಾಗತ್ತೆ, ಈ ಶಿವನ ಜೊತೆಲಿ ಗೌರಿ ಪಾರ್ವತಿ ಎಲ್ಲ ಒಂದು, ಆ ಗೌರಿ ಇವನ ಶಕ್ತಿಯಾಗಿ ಶಿವನ ಶಕ್ತಿಯಾಗಿ ಸೇರ್ಕತ್ತಾಳೆ. ಈ ರೀತಿಯಲ್ಲಿ ಈ ವಾಗ್ದೇವತೆಯರು ಈ ನಾಮವನ್ನ ಪದ್ಮನಾಭ ಸಹೋದರಿ ಅನ್ನೋ ನಾಮದಲ್ಲಿ ಈ ಅರ್ಥಗಳನ್ನ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಯಾವ ರೀತಿ ಈ ಸೃಷ್ಟಿ ಕಾರ್ಯವನ್ನ ನಡೆಸೋದಕ್ಕೆ ಆ ದೇವತೆಗಳು ಸೃಷ್ಟಿ ಆದ್ರು, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ವಾಗ್ದೇವತೆಯರು ಇಲ್ಲಿ ಅರ್ಥೈಸಿದ್ದಾರೆ ಈ ನಾಮದಿಂದ. ಮುಂದಿನ ನಾಮವನ್ನ ಈಗ ನೋಡೋಣ. ಲಲಿತಾ ಸಹಸ್ರನಾಮದಲ್ಲಿ 66ನೇ ನಾಮಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. 66ನೇ ನಾಮ ಯಾವ್ದಪ್ಪ ಅಂದ್ರೆ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಅಂತ ಅಂದ್ಬಿಟ್ಟು ಇದೆ. ಉನ್ಮೇಷ ಅಂದ್ರೆ ಏನಪ್ಪ ಅಂತ, ಈ ಉನ್ಮೇಷ ಅಂದಾಗ ಕಣ್ಣು ತೆರೆಯೋದು, ವಿಪನ್ನ ಅಂದಾಗ ಕಣ್ಣನ್ನ ಮುಚ್ಚೋದು. ವಿಪನ್ನ ಅಂದ್ರೆ ಕಣ್ಣನ್ನು ಮುಚ್ಚೋದು. ಭುವನ ಅಂದ್ರೆ ಅನೇಕಾನೇಕ ಲೋಕಗಳು. ನಾವೀಗ ನಮಗ್ ಗೊತ್ತಿರೋ ಹಾಗೆ ನಾವು ಈ ಜಗತ್ತಿನಲ್ಲಿ ಈ ಸೃಷ್ಟಿ ಒಳಗೆ ಎಷ್ಟು ಲೋಕಗಳಿದೆ ಅಂದ್ರೆ, ಮೇಲೆ 7 ಲೋಕ ಇದೆ, ಕೆಳಗಡೆ 7 ಲೋಕ ಇದೆ, ಒಟ್ಟು 14 ಲೋಕಗಳಿದೆ ಅಂತ ನಮ್ಮ ಅನುಭವಕ್ಕೆ ಗೊತ್ತಿದೆ. ಆದ್ರೆ ಇದಕ್ಕಿಂತ ಮಿಗಿಲಾದಂತ ಲೋಕಗಳು ಎಷ್ಟೋ ಇದೆಯಂತೆ, ಆದ್ರೆ ಅದು ನಮ್ಮ ಅನುಭವಕ್ಕೆ ಗೊತ್ತಿಲ್ಲ ಇರೋ ಅಂತದ ಈ 14 ಲೋಕಗಳು. ಇಷ್ಟೊಂದು ಲೋಕಗಳನ್ನ ನಮಗೆ ಗೊತ್ತಿರದೇ ಇರೋವಂಥದ್ದು, ಈ ಗೊತ್ತಿರೋ ಅಂತ ಲೋಕಗಳನ್ನ ಮಾತೆ ಏನ್ ಮಾಡ್ತಾ ಇದ್ದಾಳೆ, ತನ್ನ ಕಣ್ಣು ರೆಪ್ಪೆಯನ್ನ ಮುಚ್ಚಿ ತೆಗೆಯೋದ್ರೊಳಗೆ ಇದನ್ನೆಲ್ಲ ಸೃಷ್ಟಿ ಲಯ ಸ್ಥಿತಿ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಭುವನಗಳನ್ನೆಲ್ಲ ಸೃಷ್ಟಿ ಲಯ ಮಾಡ್ತಾ ಇದ್ದಾಳೆ. ಯಾವ್ದ್ರಿಂದ, ತನ್ನ ಕಣ್ಣು ರೆಪ್ಪೆಯನ್ನ ಮುಚ್ಚಿ ತೆಗೆಯೋ ಅಷ್ಟ್ರಲ್ಲಿ ಇವೆಲ್ಲವನ್ನ ಆ ಮಾತೆ ಮಾಡ್ತಾಳೆ ಅಂತ ಹೇಳ್ತಾರೆ. ನಾವೀಗ ಈ ಕಣ್ಣು ಮುಚ್ಚಿ ತೆಗೆಯೋದು ಎಷ್ಟು ಸುಲಭ, ನಮ್ಗೆ ಕಣ್ಣಿನ ರೆಪ್ಪೆ ಮುಚ್ಚಿಬಿಟ್ಟು ಹಿಂಗ್ ತೆರೆಯೋದು ಎಷ್ಟು ಸುಲಭ, ಅಷ್ಟು ಸುಲಭನಾಗಿ ಅಮ್ಮ ಈ ಲಯ ಕಾರ್ಯ ಸೃಷ್ಟಿ ಕಾರ್ಯನ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅಷ್ಟು ಅನಾಯಾಸವಾಗಿ ಯಾವುದೇ ಒಂದು ತೊಂದರೆ ಇಲ್ದಿರ ಈ ಸೃಷ್ಟಿ ಲಯ ಕಾರ್ಯಗಳನ್ನ ಮಾತೆ ಮಾಡ್ತಾ ಇದ್ದಾಳೆ, ಅವಳ ಸಂಕಲ್ಪವನ್ನ ಪೂರೈಸ್ಕೊತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನ ಶಂಕರಾಚಾರ್ಯರು ಯಾವ್ದಕ್ ಹೋಲ್ಸಿದಾರಪ್ಪ
ಈ ಮಾತೆ ಮಾಡ್ತಕ್ಕಂಥ ಈ ಸೃಷ್ಟಿ ಲಯ ಈ ಕಾರ್ಯಗಳನ್ನ ಯಾವ್ದಕ್ಕೆ ಹೋಲ್ಸಿದ್ದಾರೆ ಅಂತಂದ್ರೆ ಮಕ್ಕಳ ಆಟಕ್ಕೆ ಹೋಲ್ಸಿದ್ದಾರೆ. ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ ಮಕ್ಕಳ ಆಟ ಆಡ್ತಾ ಇದ್ವಿ, ಆದ್ರೆ ಇವಾಗಿಲ್ಲ ಬಿಡಿ. ಇವಾಗ ಏನಿದ್ರು ಫೋನ್ ಇಟ್ಕೋ, ಲ್ಯಾಪ್ಟಾಪ್ ಇಟ್ಕೋ, ಕೂತ್ಕೋ, ಅದ್ರಲ್ಲಿ ಏನೋ ತಮ್ಮ ಜ್ಞಾನವನ್ನ ಬೆಳೆಸ್ಕೊತಾ ಇರ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಇದು ಯಾವ್ದು ಇದ್ದೀರ ಮಕ್ಳು ಏನ್ ಮಾಡ್ತಿದ್ರು, ಆಟಕ್ಕೆ ಹೋಗ್ತಾ ಇದ್ರು. ಎಲ್ಲ ಒಂದ್ ಕಡೆ ಸೇರಿ ಮನೆ ಆಟ ಆಡೋಣ ಅಂತ ಅಂದ್ಬಿಟ್ಟು ಆಟಕ್ಕೆ ಕುತ್ಕೋತಾ ಇದ್ರು. ಆಟಕ್ಕೆ ಕುತ್ಕೊಂಡಾಗ ನಾನ್ ಗಂಡ, ನೀನ್ ಹೆಂಡತಿ, ನಾನ್ ಅಡ್ಗೆ ಮಾಡ್ತೀನಿ ಅಂದ್ಬಿಟ್ಟು ಏನೇನೋ ಸಾಮಾನ್ ತಗೊಂಡು ಬೇಗ ಬೇಗನೆ ಅಡ್ಗೆ ಮಾಡೋದು, ಊಟ ಮಾಡೋಣ ಸುಮ್ನೆ ಅಲ್ಲಿ ಏನು ಇರಲ್ಲ, ಆ ಊಟ ಮಾಡ್ತಾ ಇದ್ರು. ಆಮೇಲೆ ಆಟನ ಮುಗಿಸ್ತಾ ಇದ್ರು. ಅದೇ ರೀತಿ ಮಾತೆ ಕೂಡ ಮಕ್ಕಳ ಆಟದಂತೆ ಈ ಸೃಷ್ಟಿಯ ಲಯ ಕಾರ್ಯವನ್ನ ಮಾಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ಶಂಕರಾಚಾರ್ಯರು ಮಕ್ಕಳ ಆಟಕ್ಕೆ ಅಷ್ಟೊಂದು ಅನಾಯಾಸವಾಗಿ ಈ ಆಟವನ್ನ ನಡೆಸ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಇದನ್ನ ಮಕ್ಕಳ ಆಟಕ್ಕೆ ಹೋಲಿಸಿದ್ದಾರೆ. ಮುಂದಿನ ನಾಮವನ್ನ ನೋಡೋಣ. ಸಹಸ್ರ ಶೀರ್ಷವದನ ಸಹಸ್ರಾಕ್ಷಿ ಸಹಸ್ರಪಾತ್ ಅಂತ ಅನ್ಬಿಟ್ಟಿದೆ. ಈ ನಾಮದಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಮಾತೆಯ ವಿರಾಟ್ ವಿಶ್ವರೂಪದ ಒಂದು ವರ್ಣನನ್ನ ಈ ನಾಮದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ನಾವು ಹೇಗೆ ಆ ಕೃಷ್ಣನ ವಿರಾಟ್ ವಿಶ್ವರೂಪವನ್ನ ಆ ತಾಯಿಯ ಬಾಯಲ್ಲಿ ಕಂಡೆವು, ಅದೇ ರೀತಿ ಈ ಮಾತೆಯ ವರ್ಣನೆಯನ್ನು ಕೂಡ ಇಲ್ಲಿ ಈ ನಾಮದಲ್ಲಿ ವಾಗ್ದೇವತೆಗಳು ವರ್ಣಿಸ್ತಾ ಇದ್ದಾರೆ. ಏನು ಈ ಮಾತೆಯ ವರ್ಣನೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಹಸ್ರಾಕ್ಷಿ ಸಹಸ್ರಪಾತ್. ಆ ನಾಮ ಏನಪ್ಪಾ ಅಂತಂದ್ರೆ ಸಹಸ್ರ ಶೀರ್ಷವದನ ಅಂತ ಅಂದ್ರೆ, ಸಹಸ್ರ ವದನ ಅಂತ ಅಂದಾಗ ನಾವು ವದನವನ್ನ ಎಲ್ಲಿ ನೋಡ್ತೀವಿ? ಈ ಶಿರಸ್ಸು, ಈ ಮುಖ ಎಲ್ಲ ಸೇರಿ ಈ ಶಿರಸ್ಸಿನ ಭಾಗವನ್ನ ನಾವು ವದನ ಅಂತ ಕರಿತೀವಲ್ವ. ಆ ಶಿರಸ್ಸು ಅಂದಾಗ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಆ ಶಿರಸ್ಸಿನಲ್ಲಿ ಬುದ್ಧಿ ಸ್ಮರಣೆ ಆಗುವಂತ ಒಂದು ಕೇಂದ್ರ ಬಿಂದು. ಈ ಶಿರಸ್ಸು ಅನ್ನೋದೇ ನಮ್ಮ ಬುದ್ಧಿ ಏನಿದೆ ಅದು ಸ್ಫುರಣೆ ಆಗುವಂತ ಒಂದು ಕೇಂದ್ರ ಬಿಂದು ಈ ಬುದ್ಧಿ ಆಗಿರತ್ತೆ. ಆದ್ರಿಂದ ಅದೆಲ್ಲಿದೆ? ಈ ವದನದಲ್ಲಿ ಇದೆ ಅಂತ ಒಂದು ಬುದ್ಧಿಯ ಒಂದು ಕಾರ್ಯವನ್ನ ಜ್ಞಾನವನ್ನ ನೀಡ್ತಕ್ಕಂತ ಒಂದು ಜ್ಞಾನ ಅನ್ನೋದೇ ಬುದ್ಧಿ ಅಂದ್ರೆ ಏನಂತೀವಿ ನಾವು? ಜ್ಞಾನ ಅಂತ ಕರಿತೀವಿ. ಅಂತ ಒಂದು ಜ್ಞಾನವನ್ನು ಹೊಂದಿರ್ತಕ್ಕಂತ ಈ ಶಿರಸ್ಸು ಈ ವದನದಲ್ಲಿ ಇದೆ. ಸಹಸ್ರ ಅಂತಂದ್ರೆ ಏನ್ ಹೇಳ್ತೀವಿ? ಸಹಸ್ರ ಶೀರ್ಷ ವದನ ಅಂತ ಇದೆ. ಸಹಸ್ರ ಅಂದಾಗ 1000, 100, 1000 ಅಂತ ನಾವು ಎಣಿಕೆ ಮಾಡ್ತೀವಿ. ನಾವು ಈ ವ್ಯಾವಹಾರಿಕವಾಗಿ ಏನು ಆ ಸಹಸ್ರಕ್ಕೆ ಎಣಿಕೆ ಮಾಡಿ ಹೇಳ್ತೀವೋ, ಆದ್ರೆ ಈ ಇಲ್ಲಿರ್ತಕ್ಕಂಥ ಸಹಸ್ರ ಆ ಎಣಿಕೆಗೆ ಸಿಗೋವಂಥದ್ದಲ್ಲ, ಎಣಿಕೆಗೆ ನಿಲ್ಕೋ ಅಂತದ್ದಲ್ಲ. ಅಷ್ಟೊಂದು ಸಹಸ್ರ ಅನ್ನೋದು ಯಾವುದೇ ಒಂದು ಎಣಿಸೋದಕ್ಕೆ ಸಾಧ್ಯ ಇಲ್ಲದೆ ಅಂತದ್ದು ಅನಂತವಾದಂಥದ್ದು ಸಹಸ್ರ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಷ್ಟು ವದನಗಳನ್ನ ಆ ಮಾತೆ ಹೊಂದಿದ್ದಾಳೆ. ಅಂದ್ರೆ ಎಣಿಸಕ್ಕಾಗದೇ ಇರೋ ಅಂತ ಒಂದು ಶಿರಸ್ಸನ್ನ, ಒಂದು ವದನವನ್ನ ಮಾತೆ ಹೊಂದಿದ್ದಾಳೆ ಅನ್ನೋ ಒಂದು ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಅದೆಲ್ಲ ಆ ಸಂಖ್ಯೆಗೆ ನಿಲುಕದಂತೆ ಇರುವಂತಹ ಸಹಸ್ರ ಎಲ್ಲಿದ್ಯಪ್ಪ ಅಂದ್ರೆ ಈ ಸೃಷ್ಟಿ ಒಳಗಡೆನೆ ಇದೆ. ಈ ಸೃಷ್ಟಿಯ ಜೀವರಾಶಿಗಳಲ್ಲಿ ಆ ಮಾತೆ ಏನಾಗಿದ್ದಾಳೆ? ಚೈತನ್ಯ ಶಕ್ತಿಯಾಗಿ, ಬುದ್ಧಿ ಶಕ್ತಿಯಾಗಿ, ಚೈತನ್ಯ ರೂಪಳಾಗಿ, ಬುದ್ಧಿ ಶಕ್ತಿಯಾಗಿ ಎಷ್ಟೊಂದು ಎಣಿಸಕ್ಕಾಗದೆ ಈ ಜಗತ್ನಲ್ಲಿ ಸೃಷ್ಟಿ ಮಾಡ್ತಿರ್ತಕ್ಕಂಥ ಆ ಜೀವಿಗಳನ್ನ ಎಣಿಸಕ್ ಸಾಧ್ಯನ? ಎಷ್ಟು ಜನ ಸೃಷ್ಟಿ ಮಾಡಿದಾಳು ಆ ಪರಮಾತ್ಮ, ಆ ಭಗವತಿ. ಅದನ್ನ ನಾವು ಎಣಿಕೆ ಮಾಡಕ್ ಆಗದೆ ಇರ್ತಕ್ಕಂಥ ಅಷ್ಟು ವದನಗಳನ್ನ, ಅಷ್ಟು ಶಿರಸ್ಸನ್ನ ಆ ಮಾತೆ ಸೃಷ್ಟಿ ಮಾಡಿ ಅದರಲ್ಲಿ ಚೈತನ್ಯ ಸ್ವರೂಪಳಾಗಿ, ಬುದ್ಧಿಶಕ್ತಿಯಾಗಿ, ಆ ಬುದ್ಧಿ ಅನ್ನೋದು ಇಲ್ಲದೆ ಹೋದ್ರೆ ಇಲ್ವೇ ಇಲ್ಲ. ಜೀವಿಗೆ ಬುದ್ಧಿ ಅನ್ನೋದು ಬೇಕಾಗತ್ತೆ. ಆ ಬುದ್ಧಿಯಾಗಿ ಆ ಮಾತೆ ಆ ಶಿರಸ್ಸಿನಲ್ಲಿ ಇದ್ದಾಳೆ ಅಂತ ಅನ್ನೋದಕ್ಕೋಸ್ಕರ ಸಹಸ್ರ ಶೀರ್ಷವದನ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಾವೇನು ಅನ್ಕೋತಾ ಇದ್ದೀವಿ?
ಓ, ಈ ಶರೀರ ನಂದು. ಓ, ನಾನ್ ಬುದ್ಧಿ ಉಪಯೋಗಿಸ್ಬಿಟ್ಟೆ, ನಾನ್ ಎಂತ ಬುದ್ಧಿವಂತ, ನಾನು ಈ ಪ್ರಪಂಚದಲ್ಲಿ ಎಲ್ರಿಗಿಂತ ನಾನು ತುಂಬಾ ಬುದ್ಧಿವಂತ, ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಈ ಶರೀರದ ಒಡೆಯಲ ಯಾರು? ಆ ಮಾತೆ, ಆ ಮಾತೆ ನಮಗ್ ಬುದ್ಧಿಶಕ್ತಿ ಕೊಟ್ರೆ ಮಾತ್ರ ನಾವು ಏನೇ ಒಂದು ಆ ಚೈತನ್ಯದ ಮೂಲಕ ನಾವು ಒಂದು ಕೆಲಸ ಮಾಡೋದಕ್ ಸಾಧ್ಯ. ಆದ್ರೆ ಈ ಶರೀರ ನಂದು ನಂದು ಅಂತ ಹೇಳ್ಕೊಂಡು ಹೋಗ್ತೀವಿ ಹೊರ್ತು ಇದ್ ನಂದಲ್ಲ. ಆ ಅಹಂಕಾರದಿಂದ ನಾವ್ ಇನ್ನ ಕುಗ್ಗು ಹೋಗ್ತೀವಿ, ಕೆಳಮಟ್ಟಕ್ಕೆ ಹೋಗ್ತೀವಿ. ಈ ಶರೀರ ನಂದಲ್ಲ, ಈ ಇದು ನನ್ನಿಂದ ಕೂಡಿಲ್ಲ, ಇದು ಪಡೆಯಲ್ಲ ಅವಳು ಅನ್ನೋದನ್ನ ನಾವು ಜ್ಞಾನದ ಮೂಲಕ ತಿಳ್ಕೊಂಡಾಗ ನಾವ್ ಇನ್ನ ಒಂದು ಉನ್ನತ ಸ್ಥಿತಿಯನ್ನ ತಲುಪ್ತಾ ಹೋಗ್ತೀವಿ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಅಂದ್ರೆ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಲ್ಲೂ ಆ ಮಾತೆ ವದನ ರೂಪಳಾಗಿ, ಬುದ್ಧಿ ರೂಪಳಾಗಿ ಇದ್ದಾಳೆ ಅಂತ ತಿಳಿಸೋದಕ್ಕೋಸ್ಕರ ಸಹಸ್ರ ಶೀರ್ಷ ವದನ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗೆ ಸಹಸ್ರಾಕ್ಷಿ ಸಹಸ್ರಪಾತ್, ಈ ಜಗತ್ತನ್ನ ಆ ಮಾತೆ ನೋಡ್ತಾ ಇದ್ದಾಳೆ. ಯಾವ ರೀತಿ ನೋಡ್ತಾ ಇದ್ದಾಳೆ? ಸೂರ್ಯನ ಕಿರಣಗಳ ಮೂಲಕ ಈ ಜಗತ್ತನ್ನ ಸೃಷ್ಟಿ ತನ್ನ ಕಣ್ಣುಗಳು ಯಾವುದು? ಆ ಮಾತೆಯ ಕಣ್ಣುಗಳೇ ಸೂರ್ಯನ ಕಿರಣಗಳು. ಆ ಕಿರಣಗಳ ಮೂಲಕ ಈ ಜಗತ್ತನ್ನ ರಕ್ಷಿಸ್ತಾ ಇದ್ದಾಳೆ. ಮತ್ತೆ ಎಲ್ಲರ ಕಣ್ಣುಗಳಾಗಿ, ಪ್ರತಿಯೊಬ್ಬ ಜೀವಿಯ ಕಣ್ಣುಗಳಾಗಿ ಈ ಪಿಂಡಾಂಡವನ್ನ ರಕ್ಷಿಸ್ತಾ ಇದ್ದಾಳೆ. ಪ್ರತಿಯೊಬ್ಬ ಜೀವಿಯ ಕಣ್ಣುಗಳಲ್ಲಿ ನಿಂತು, ದೇವತೆಯಾಗಿ ನಿಂತು ಈ ಜೀವಿಯನ್ನ ರಕ್ಷಿಸ್ತಾ ಇದ್ದಾಳೆ. ಆದ್ರಿಂದ ಅವಳು ಸಹಸ್ರಾಕ್ಷಿ ಸಹಸ್ರಪಾತ್ ಅಂದಾಗ, ಸಹಸ್ರಪಾತ್ ಅಂದ್ರೆ ಏನು ಅಂದ್ರೆ ಸಹಸ್ರ ಪಾದಗಳನ್ನ ಹೊಂದಿರ್ತಕ್ಕಂಥವಳು ಆ ಮಾತೆ. ಅಂದ್ರೆ ಅಷ್ಟೊಂದು ಪಾದಗಳು ಅವಳಿಗೆ ಇದೆ ಅಂದಾಗ ಆ ಪಾದಗಳು ಯಾವುದು? ಅವಳು ಸೃಷ್ಟಿ ಮಾಡಿರ್ತಕ್ಕಂಥ ಈ ಪಾದಗಳೇ ಆ ಪಾದಗಳು, ಅವಳ ಪಾದಗಳು. ಅಂದ್ರೆ ಎಷ್ಟು ಜೀವಿಗಳು, ಈ ಜೀವಿಗಳು ಪ್ರಪಂಚದ ಮೇಲೆ ಸೃಷ್ಟಿ ಆಗಿದ್ದಾರೆ. ಸೃಷ್ಟಿಯಾಗಿ ಅವರು ಮುಂದೆ ಹೋಗ್ಬೇಕು, ನಡಿಬೇಕು ಅಂತಂದಾಗ ಆ ಪಾದಗಳ ಮೂಲಕ ಅವರು ಚಲನೆ ಮಾಡ್ಬೇಕು ಅಂದಾಗ ಅವರು ಆ ಚೈತನ್ಯ ಅನ್ನೋದು ಅವ್ರಲ್ಲಿ ಬರ್ದೇ ಹೋದಾಗ ಏನಾಗತ್ತೆ? ಅವ್ರು ನಿಷ್ಕ್ರಿಯ ಅಂತಾರೆ, ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಮಾತೆ ಆ ಪಾದಗಳಲ್ಲೂ ಕೂಡ ಆ ಜೀವಿಯ ಪ್ರತಿಯೊಬ್ಬರ ಇದ್ರಲ್ಲೂ ಕೂಡ ಆ ಚೈತನ್ಯ ರೂಪಳಾಗಿ ಅವರನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾಳೆ, ಚಲಿಸುವಂತೆ ಮಾಡ್ತಾ ಇದ್ದಾಳೆ. ಆದ್ರಿಂದ ಆ ಮಾತೆ ಸಹಸ್ರ ಅನಂತವಾದಂತ ಒಂದು ಪಾದಗಳನ್ನ ಹೊಂದಿರ್ತಕ್ಕಂಥವಳೆ ಆ ಮಾತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ಹೇಳ್ತಾ ಇದ್ದಾರೆ. ಅಂತಹ ಚೈತನ್ಯ ಸ್ವರೂಪಳಾದಂತ ಆ ತ್ರಿಪುರ ಸುಂದರಿ ಆ ಲಲಿತಾ ಮಾತೆ ಆಗಿರೋದ್ರಿಂದ ಅವಳನ್ನು ನಾವು ಸದಾಕಾಲ ಧ್ಯಾನ ಮಾಡ್ತಾ ಹೋಗ್ಬೇಕು. ಸದಾಕಾಲವೂ ಆಕೆಯ ಸ್ಮರಣೆಯಲ್ಲೇ ನಾವಿರ್ಬೇಕು. ಯಾಕೆ ಅಂದ್ರೆ ಪ್ರತಿಯೊಂದು ಈ ಜೀವಿಯ ಪ್ರತಿಯೊಂದು ಅಂಗಗಳು ಅವಳಗ್ ಸೇರಿರೋದ್ರಿಂದ ಅವಳ ಸ್ಮರಣೆಯಲ್ಲಿ ನಾವಿದ್ದಾಗ ಏನಾಗತ್ತೆ? ಈ ಚೈತನ್ಯ ಅನ್ನೋದು ಕಾರ್ಯಶೀಲವಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಇಲ್ಲ ಅಂದಾಗ ಅಜ್ಞಾನದಿಂದ ನಾನು 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 ಅನ್ಕೊಂಡು ಹೋದಾಗ ಏನಾಗುತ್ತೆ? ಇದಕ್ಕೆ ಒಂದು ಸ್ಥಿರತೆ ಅನ್ನೋದು ಇಲ್ದೇರ ಹೋಗುತ್ತೆ. ಅಂದ್ರೆ ಆರೋಗ್ಯ ಪೂರ್ಣವನ್ನ ನಾವು ಕಳ್ಕೊತಾ ಹೋಗ್ತೀವಿ. ಯಾವಾಗ ಆರೋಗ್ಯ ಪೂರ್ಣ ಇಲ್ಲಿ ಕಳಿತೀವಿ ಅಂದಾಗ ಯಾತಕ್ಕೋಸ್ಕರ ಕಳೆಯುತ್ತೆ? ನಮ್ಮಲ್ಲಿ ಅಶಾಂತಿ ಮೂಡ್ತಾ ಹೋಗುತ್ತೆ. ಅಶಾಂತಿಯಿಂದ ಅನಾರೋಗ್ಯವನ್ನ ನಾವು ಹೊಂದ್ತಾ ಹೋಗ್ತೀವಿ. ಅನಾರೋಗ್ಯ ಬರೋದಿಕ್ಕೆ ಕಾರಣ ಅಶಾಂತಿ. ಆ ಅಶಾಂತಿಯನ್ನ ಕಳ್ಕೊಳ್ಬೇಕು ಅಂದಾಗ ನಾವೇನ್ ಮಾಡ್ಬೇಕು? ಆ ಮಾತೆನ್ನ ನಾವು ಸ್ಮರಣೆ ಮಾಡ್ಬೇಕು. ಆ ಮಾತೆನ್ನ ಸ್ಮರಣೆ ಮಾಡ್ದಾಗ ಏನಾಗತ್ತೆ? ನಮ್ಮಲ್ಲಿ ಶಾಂತತೆ ಅನ್ನೋದು ಹುಟ್ಟುತ್ತಾ ಬರುತ್ತೆ. ಆ ಶಾಂತತೆ ಬಂದಾಗ ನಮ್ಗೆ ಚೈತನ್ಯದಲ್ಲಿ ಲವಲವಿಕೆ ಅನ್ನೋದು ಮೂಡ್ತಾ ಹೋಗುತ್ತೆ. ಆರೋಗ್ಯ ನಮ್ಗೆ ಸದಾಕಾಲವೂ ಚೆನ್ನಾಗೇ ಇರುತ್ತೆ. ಆದ್ರಿಂದ ನಾವು ಸದಾಕಾಲವೂ ಆ ಮಾತನ್ನ ಸ್ಮರಿಸ್ತಾ ಹೋಗೋಣ. ಪ್ರತಿಯೊಬ್ಬ ಜೀವಿನೂ ಆ ಮಾತನ್ನ ಸ್ಮರಿಸ್ಬೇಕು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮವನ್ನು ಈಗ ನೋಡೋಣ. ಮುಂದಿನ ನಾಮ 67ನೇ ನಾಮ, ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ಅಂತ ಅಂದ್ಬಿಟ್ಟು 67ನೇ ನಾಮ ಹೇಳ್ತಾ ಇದೆ. ಅಂತಂದ್ರೆ ಆ ಬ್ರಹ್ಮ ಕೀಟ ಜನನಿ, ಈ ಸೃಷ್ಟಿ ಒಳಗೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಂದ ಹಿಡಿದು
ಆ ಉತ್ಕೃಷ್ಟವಾದಂತ ಆ ಚತುರ್ಮುಖ ಬ್ರಹ್ಮ ಅವನವರೆಗೂ ಈ ಈ ಪ್ರಪಂಚದಲ್ಲಿ ಇರೋಂತ ಎಲ್ಲ ಜೀವರಾಶಿಗಳಿಗೂ ಪಕ್ಷಿ ಪ್ರಾಣಿ ಎಲ್ಲವಕ್ಕೂ ಯಾರು ಜನನಿ ಆಗಿದ್ದಾಳಪ್ಪ ಅಂದ್ರೆ ಶ್ರೀಮಾತೆ, ಶ್ರೀ ಲಲಿತಾ ಮಾತೆ ಜನನಿ ಆಗಿದ್ದಾಳೆ. ಜನನಿ ಅಂದ್ರೆ ತಾಯಿ ಅಂತ ಹೇಳ್ತೀವಿ. ಆ ತಾಯಿ ಅನ್ನೋ ಒಂದು ನಾಮಕ್ಕೆ ನಾವು ಸರಿಸಾಟಿಯಾಗಿ ಯಾವುದನ್ನು ಕೂಡ ಹೇಳೋದಕ್ಕೆ ಅದಕ್ಕೆ ಪದವೇ ಇರಲ್ಲ. ಅದಕ್ಕೆ ಸರಿಸಾಟಿಯಾದ್ದು ಯಾವುದೂ ಇಲ್ಲ. ಅಂತ ಒಂದು ಉತ್ಕೃಷ್ಟವಾದಂತ ಒಂದು ನಾಮ, ಒಂದು ಇದು ಸ್ಥಾನ ಆ ತಾಯಿ. ಅದಕ್ಕೋಸ್ಕರ ನಮ್ಮ ಹಿಂದೂ ಧರ್ಮದಲ್ಲಿ ಏನಂತೆ ಮಾತೃದೇವೋ ಭಾವ ಅಂತ ಅಂದ್ಬಿಟ್ಟು ಆ ತಾಯಿಗೆ ಮೊದಲನೇ ಸ್ಥಾನವನ್ನ ಆ ತಾಯಿಗೆ ಕೊಟ್ಟಿದೆ ನಮ್ಮ ಹಿಂದೂ ಧರ್ಮ. ಅಲ್ಲದೆ ನಾವು ಯಾವುದೇ ಒಂದು ವಿಚಾರವನ್ನ ನೋಡ್ದಾಗ್ಲು ನಮ್ಮ ಈ ಸೃಷ್ಟಿ ಒಳಗೆ ಯಾವುದನ್ನ ನಾವು ನೋಡಿದ್ರು ಅದು ಸ್ತ್ರೀ ರೂಪದಿಂದಲೇ ನಾವು ಕಾಣ್ತಾ ಹೋಗ್ತೀವಿ, ಮಾತೃ ರೂಪದಿಂದಲೇ ಕಾಣ್ತಾ ಹೋಗ್ತೀವಿ. ಒಂದು ನೀರನ್ನು ತಗೊಳ್ಳಿ, ಆ ನೀರ್ ತಗೊಂಡಾಗ ನಾವು ಅದಕ್ಕೆ ಏನಂತೀವಿ, ಗಂಗಾ ಮಾತೆ ಅಂತೀವಿ. ಆ ಗಂಗಾ ಮಾತೆ ಅಂತ ಕರಿತೀವಿ. ನಮ್ಮ ದೇಶವನ್ನೇ ತಗೊಳ್ಳಿ, ಭಾರತ ಮಾತೆ ಅಂತ ಕರಿತೀವಿ. ಆ ತಗೊಳ್ಳಿ, ಗೋಮಾತೆ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ ಸ್ತ್ರೀ ನಾಮವನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಆ ತಾಯಿ ಅನ್ನೋ ಒಂದು ಉತ್ಕೃಷ್ಟ ನಾಮಕ್ಕೆ ಯಾವುದು ಸಾಟಿ ಇಲ್ಲದೆ ಇರೋದಕ್ಕೋಸ್ಕರ ಆ ನಾಮವನ್ನ ಎಲ್ಲದಕ್ಕೂ ನಮ್ಮ ಹಿಂದೂ ಧರ್ಮ ಕೊಡ್ತಾ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಉತ್ಕೃಷ್ಟವಾದ ಆ ಜನನಿ ಏನ್ ಮಾಡ್ತಾಳೆ, ಇಲ್ಲಿ 4 ವೇದಗಳೇನಿದೆ ಆ 4 ವೇದಗಳ ತತ್ವಕ್ಕೆ ಅನುಗುಣವಾಗಿ 4 ವರ್ಣಗಳನ್ನ ಮಾಡ್ತಾಳೆ ಆ ಮಾತೆ. ಇಲ್ಲಿ ಈ ಸೃಷ್ಟಿ ಒಳಗೆ ಆ 4 ವೇದಗಳನ್ನ ಆ ಮಾತೆನೇ ಕೊಟ್ಟಿದ್ದಾಳೆ. ಆ ವೇದಗಳನ್ನು ಯಾರು ರಚನೆ ಮಾಡಿದಿಲ್ಲ, ಅಪೌರುಷವಾಗಿ ಬಂದಂತ ವೇದಗಳು, ಆ ಪರಮಾತ್ಮನಿಂದ ಬಂದಂತ ವೇದಗಳು. ಆ ವೇದಗಳ ತತ್ವದ ಮೇಲೆ ಏನ್ ಮಾಡಿದ್ಲು ಮಾತೆ, 4 ವರ್ಣಗಳನ್ನ ಸೃಷ್ಟಿ ಮಾಡಿದ್ಲು. ಆ ವರ್ಣಗಳು ಯಾವ್ದಪ್ಪ ಅಂತ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನ ಸೃಷ್ಟಿ ಮಾಡಿದ್ಲು. ಅದೇ ರೀತಿ 4 ಆಶ್ರಮಗಳನ್ನ ವಿಧಾಯಕ ಮಾಡ್ತಾಳಂತೆ. ಅದ್ಯಾವ್ದಪ್ಪ ಅಂತಂದ್ರೆ ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ, ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ ಅಂತ ಅಂದ್ಬಿಟ್ಟು 4 ಆಶ್ರಮಗಳನ್ನ ಸೃಷ್ಟಿ ಮಾಡಿ ಇದ್ರ ಪ್ರಕಾರನೇ ಈ ಜಗತ್ತು ನಡೀತಾ ಹೋಗ್ಬೇಕು ಅನ್ನೋ ಕಾರಣಕ್ಕೆ ವರ್ಣಗಳನ್ನ ಮತ್ತು ಆಶ್ರಮಗಳನ್ನ ಸೃಷ್ಟಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ವರ್ಣಗಳನ್ನ ಸೃಷ್ಟಿ ಮಾಡಿದ್ಲು ಮಾತೆ ಅಂತ ಅಂದ್ರೆ ಹೇಗೆ ವರ್ಣಗಳಾಯ್ತಪ್ಪ ಅಂತಂದ್ರೆ, ಆ ಮಾತೆ ತನಗ್ ಬೇಕಾದ ಒಂದು ವರ್ಣಗಳನ್ನ ಕೊಡ್ಲಿಲ್ಲ, ಜಾತಿಗಳನ್ನ ಕೊಡ್ಲಿಲ್ಲ ಎಲ್ರಿಗೂ. ತನ್ಗೆ ಯಾವ್ದು ಬೇಕೋ ತನ್ನ ಇಷ್ಟದ ಪ್ರಕಾರ ಆ ಮನುಷ್ಯರನ್ನ ಇಂಥ ಜಾತಿಯಲ್ಲಿ ಹುಟ್ಟಿಸೋಣ, ಇಂಥ ಜಾತಿಯಲ್ಲಿ ಸೃಷ್ಟಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಮಾಡ್ಲಿಲ್ಲ. ತನ್ನ ಒಂದು ಇಷ್ಟಕ್ಕೆ ಅನುಗುಣವಾಗಿ ಯಾವುದೇ ವರ್ಣನ ಆ ಮಾತೆ ಮಾಡಿಲ್ಲ. ನಾವ್ ಅನ್ಕೊಳ್ತೀವಿ, ಅಯ್ಯೋ ಅವನು ಆ ಜಾತಿ, ಇವನು ಈ ಜಾತಿ, ಅವ್ರು ಈ ಕೀಳು, ಇವನು ಮೇಲು ಅನ್ನೋ ಒಂದು ಭಾವನೆ ನಮ್ಮ ಅಜ್ಞಾನದಿಂದ ನಮಗ್ ಬರ್ತಾ ಇದೆ. ಆದ್ರೆ ಮಾತೆ ಮಾಡಿರ್ತಕ್ಕಂಥ ಈ ವರ್ಣಗಳು ಏನಿದೆ, ಇದು ಅವಳ ಇಷ್ಟದ ಪ್ರಕಾರ ಅಲ್ದಿರ ಏನ್ ಮಾಡಿದ್ಲು ಅವಳು, ಆ ಜೀವಿಯ ಕರ್ಮಕ್ಕನುಗುಣವಾಗಿ ಒಂದು ವರ್ಣಗಳನ್ನ ಕೊಡ್ತಾ ಹೋಗಿದ್ದಾಳೆ. ಅಂದ್ರೆ ಅವನು ಆ ಜೀವಿತದಲ್ಲಿ ಏನು ಒಳ್ಳೆಯ ಒಂದು ಪುಣ್ಯವನ್ನ ಮಾಡಿರ್ತಾನೋ ಆ ಪುಣ್ಯದ ಫಲವಾಗಿ ಅವ್ನಿಗೆ ಇಂತಿಂತದೇ ಒಂದು ವರ್ಣ ಕೊಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ವರ್ಣಗಳನ್ನ ಕೊಡ್ತಾ ಹೋಗಿದ್ದಾಳೆ. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಈ ವರ್ಣಗಳನ್ನ ಹೇಗ್ ಕೊಟ್ಟಿದ್ದಾಳೆ ಅಂದ್ರೆ, ಎಲ್ರಿಗೂ ಒಂದೇ ಜಾತಿ ಕೊಟ್ಬಿಡ್ಬೋದಾಗಿತ್ತಲ್ಲ, ಅವಳು ಯಾಕೆ ಈಗ ಭೇದ ಮಾಡಿದ್ಲು ಅಂತಂದ್ರೆ ಅವರ ಕರ್ಮಕ್ಕೆ ಅನುಸಾರವಾಗಿ ಭೇದನ ಮಾಡಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಅಂತ ಅಂದ್ರೆ ಒಂದ್ ಕಚೇರಿ ಇದೆ ಅನ್ಕೊಳ್ಳಿ, ಒಂದ್ ಕಚೇರಿ. ಆ ಕಚೇರಿ ಒಳಗೆ ಯಾರ್ಯಾರು ಇರ್ತಾರೆ, ಮ್ಯಾನೇಜರ್ ಇರ್ತಾನೆ. ಅದನ್ನೆಲ್ಲ ಆ ಕಚೇರಿನ ನೋಡ್ಕೊಳ್ಳುವಂತ ಅಧಿಕಾರಿ ಮ್ಯಾನೇಜರ್ ಆಗಿರ್ತಾನೆ. ಅವನ್ ಕೆಳಗೆ ಇನ್ನೊಬ್ಬ ಇರ್ತಾನೆ, ಅವನ್ ಕೆಳಗೆ ಅಟೆಂಡರ್ಗಳು ಇರ್ತಾರೆ, ಅವನ್ ಕೆಳಗೆ ಸೆಕ್ಯೂರಿಟಿ ಇರುತ್ತೆ, ಕಸ ಗುಡ್ಸೋರು ಇರ್ತಾರೆ. ಆ ಕಚೇರಿನ ಕ್ಲೀನ್ ಮಾಡ್ಬೇಕಲ್ಲ, ಆ ಕಚೇರಿ ಕ್ಲೀನ್ ಮಾಡಕ್ಕೆ ಕಸ ಗುಡ್ಸೋ ಅಂತವ್ರು ಇರ್ತಾರೆ.
ಅಂದ್ರೆ ಒಂದು ಕಚೇರಿ ಅಂದಾಗ ಯಾವ ರೀತಿ ಎಲ್ಲ ಸದಸ್ಯರು ಇರ್ತಾರೋ ಅದೇ ರೀತಿಯಲ್ಲಿ ಇವಾಗ ಏನಾಗುತ್ತೆ, ಮ್ಯಾನೇಜರ್ಗೆ ಅಲ್ಲಿ ಆ ಕಚೇರಿ ಒಳಗೆ ಏನಾಗುತ್ತೆ, ಮ್ಯಾನೇಜರ್ಗೆ ಒಂದ್ ಸಂಬಳ ಕೊಡ್ತಾರೆ, ಅವನು ಕೈ ಕೆಳಗಿರೋನ್ಗೆ ಇನ್ನೊಂದ್ ಸಂಬಳ, ಆ ಸೆಕ್ಯೂರಿಟಿಗೆ ಒಂದ್ ಸಂಬಳ, ಅಲ್ಲಿ ಕಸ ಗುಡ್ಸೋನ್ಗೆ ಒಂದ್ ಸಂಬಳನ ಕೊಡ್ತಾ ಹೋಗ್ತಾರೆ. ಯಾಕೆ ಮ್ಯಾನೇಜರ್ಗೆ ಕೊಡುವಂತ ಸಂಬಳ ಆ ಕೆಲ್ಸ ಕಸ ಗುಡ್ಸೋನ್ಗೂ ಕೊಡ್ಬಾರ್ದು? ಅದೇ ಒಂದು ರೀತಿ, ಒಂದು ನಿಯಮ. ಆ ನಿಯಮದ ಪ್ರಕಾರ ಅಲ್ಲಿ ಸಂಬಳನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಮಾತೆ ಕೂಡ ತನ್ನ ನಿಯಮದ ಪ್ರಕಾರ ಯಾರ್ಯಾರ ಕರ್ಮದ ಅನುಸಾರವಾಗಿ ಅವರವ್ರಿಗೆ ಆ ವರ್ಣಗಳನ್ನ ಕೊಡ್ತಾ ಹೋಗ್ತಾ ಇದ್ದಾಳೆ. ಅದು ತಾನ್ ಮಾಡಿದ್ದಲ್ಲ, ತನ್ನ ಇಚ್ಛೆ ಪ್ರಕಾರ ಕೊಟ್ಟಂತ ವರ್ಣಗಳಲ್ಲ, ಆ ಕರ್ಮದ ಅನುಸಾರವಾಗಿ ಬಂದಂತ ಒಂದು ಫಲದವಾಗಿ ಇಲ್ಲೇನಾಗತ್ತೆ, ಜಾತಿಗಳು ಅನ್ನೋದು ಸೃಷ್ಟಿ ಆಗ್ತಾ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನೋಡೋಣ. ಆ ರೀತಿಯಲ್ಲಿ ಮಾತೆ ಅವರ ಕರ್ಮಕ್ಕನುಗುಣವಾಗಿ ಆ ವರ್ಣಭೇದವನ್ನ ವಿಂಗಡಿಸಿದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಯ್ತು. ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ಅನ್ನೋ ನಾಮದಿಂದ ನಮ್ಗೆ ಗೊತ್ತಾಯ್ತು. ಇನ್ನು ಮುಂದಿನ ನಾಮ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಅಂತ ಅಂದ್ಬಿಟ್ಟು ಇದೆ. ಈ ನಾವೇನ್ ಮಾಡ್ತೀವಿ, ಈ ಜೀವನ ಮಾಡಕ್ಕೋಸ್ಕರ ಬೇಕಾದಷ್ಟು ಪಾಪಗಳನ್ನ ಮಾಡ್ತಾ ಹೋಗ್ತೀವಿ. ನಮ್ಗೆ ಅರಿವಿರಲ್ಲ ನಾವೇನ್ ಮಾಡ್ತಿದ್ದೀವಿ ಅನ್ನೋದು, ನಮ್ಗೆ ಅರಿವಿಲ್ದಿರ ಪಾಪಗಳು ನಡೀತಾ ಹೋಗುತ್ತೆ. ಈ ಪಾಪದ ಕೊಳಕನ್ನ ತೊಲಗಿಸಿ ಪವಿತ್ರ ಮಾಡೋದಕ್ಕೆ ನಾವೇನಂತೀವಿ, ಪುಣ್ಯ ಅಂತ ಕರಿತೀವಿ. ಆ ಪಾಪದ ಒಂದು ಏನು ಕೊಳಕಿದೆಯೋ ಅದ್ ತೊಲಗಿಸಿ ಹೋಗೋದಕ್ಕೆ, ಅದನ್ನ ತೊಳೆಯೋದಕ್ಕೆ ನಾವು ಪುಣ್ಯ ಅಂತ ಕರಿತೀವಿ. ಪಾಪ ಇಲ್ದಿರೇ ಇರೋದಕ್ಕೆ ಪುಣ್ಯ ಅಂತ ಕರಿತೀವಿ. ಆ ಪುಣ್ಯ ಅನ್ನೋದು ಯಾವ್ದಪ್ಪ ಅಂದ್ರೆ ಶಾಸ್ತ್ರ ವಿಹಿತ ಕರ್ಮ. ಶಾಸ್ತ್ರ ಏನ್ ಹೇಳ್ತಾ ಇದೆ, ವೇದ ಏನ್ ಹೇಳ್ತಾ ಇದೆ ಅಂತ ಒಂದು ಕರ್ಮನ ನಾವು ಮಾಡಿದಾಗ ಏನಾಗುತ್ತೆ, ಅದನ್ನ ನಾವು ಪುಣ್ಯ ಅಂತ ಕರಿತೀವಿ. ಆ ಪುಣ್ಯ ಮಾಡಿದಾಗ ನಮ್ಗೇನ್ ಸಿಕ್ಕತ್ತೆ, ಸುಖ ಅನ್ನೋದು ಸಿಕ್ಕತ್ತೆ. ಏನ್ ಶಾಸ್ತ್ರ ವಿಧಿಸಿದ್ಯೋ ಅದ್ರ ಪ್ರಕಾರ ನಾವು ಹೋದಾಗ ಏನಾಗುತ್ತೆ, ನಮ್ಗೆ ಸುಖ ಅನ್ನೋದು ದೊರೀತಾ ಹೋಗುತ್ತೆ. ಆ ಅಪುಣ್ಯ ಅಂತ ಮಾಡಿದಾಗ, ಆ ಪುಣ್ಯ ಮಾಡ್ದೀರ ನಾವ್ ಏನು ಶಾಸ್ತ್ರ ವಿಧಿಸಿದ್ಯೋ, ಈ ವೇದಗಳು ಏನ್ ಹೇಳ್ತಾ ಇದೆಯೋ ಅದ್ರ ಪ್ರಕಾರ ನಾವು ನಡೀದೇ ಇದ್ದಾಗ ಏನಾಗತ್ತೆ, ನಮ್ಗೆ ದುಃಖ ಅನ್ನೋದು ಆಗ್ತಾ ಹೋಗುತ್ತೆ. ಆ ದುಃಖ ಅನ್ನೋದು ಬರ್ತಾ ಹೋಗುತ್ತೆ. ಅದಕ್ಕೆ ಈ ದೊಡ್ಡೋರು ಒಂದ್ ಮಾತು ಹೇಳ್ತಾರೆ, ಏನಪ್ಪಾ ಅಂತ ಅಂದ್ರೆ ಒಂದು ಅವ್ರಿಗೆ ಯಾವ್ಯಾವ ತೋಚಿತ್ತು ಈ ಮನುಷ್ಯ ಅಂದಾಗ ಅವ್ನಿಗೆ ತೋಚಿದ ಪ್ರಕಾರ ನಡ್ಕೊಂಡು ಹೊಟ್ಟೋಗೋದು. ಶಾಸ್ತ್ರ ಹೇಳಿದ ಪ್ರಕಾರ ಹೋಗ್ದಿಲ್ಲ, ಅಯ್ಯೋ ಏನ್ ಶಾಸ್ತ್ರ ಹೇಳದ ಪ್ರಕಾರ ಹೋಗೋದು, ನನಗ್ ಗೊತ್ತು ಎಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ತೋಚಿದ ಪ್ರಕಾರ ಅವನ್ ನಡೀತಾ ಹೋದಾಗ ಅದೇನಾಗತ್ತೆ, ಆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಅವನು ಹಾದಿಯಲ್ಲಿ ಅವನ್ ನಡೀದೆ ಹೋದಾಗ ಅವನ್ನ ಏನಂತ ಕರೀತಾರಪ್ಪ ಅಂದ್ರೆ, ವಾನರ ಒಂದು ಶಾಸ್ತ್ರದ ಪ್ರಕಾರ ಅವನ್ನ ನರ ಅಂತ ಕರೀತಾರೆ. ನರ ಅಂತ ಅಂದ್ಬಿಟ್ಟು ಅವನ ಕರೀತಾರೆ. ಆ ವಾನರ ಶಾಸ್ತ್ರದ ಪ್ರಕಾರ ಅವನನ್ನ ನರ ಅಂತ, ಅವನ್ಗೆ ಇಚ್ಛೆ ಬಂದಂತೆ ಅವನ್ ನಡ್ಕೊಂಡು ಹೋದ್ರೆ ಅವನ್ ನರ ಆಗೋಗ್ತಾನೆ. ಆ ರೀತಿ ನಾವು ಒಂದು ಪುಣ್ಯದ ಸುಖನ ಪಡಿಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕು, ಶಾಸ್ತ್ರಬದ್ಧವಾಗಿ ಅದನ್ನ ಮಾಡ್ತಾ ಹೋಗ್ಬೇಕು. ಆ ದಾರಿಯಲ್ಲೇ ನಾವು ನಡ್ಕೊಂಡು ಹೋದಾಗ ಅದೇನಾಗತ್ತೆ, ಅದನ್ನ ಧರ್ಮ ಅಂತ ಅಂದ್ಬಿಟ್ಟು ಕರಿತೀವಿ. ಆ ಧರ್ಮ ಅನ್ನೋದನ್ನು ಯಾವುದು ನಿರ್ಣಯ ಮಾಡುತ್ತೆ, ಇವನ್ ಧರ್ಮದ ರೀತಿಯಲ್ಲಿ ನಡೀತಾ ಇದ್ದಾನಪ್ಪ ಅನ್ನೋದನ್ನ ನಿರ್ಣಯಿಸದೆ ವೇದ. ಆ ವೇದದ ಪ್ರಕಾರ ನಡೆದಾಗ ನಾವು ಧರ್ಮದ ರೀತಿಯಲ್ಲಿ, ಆ ಶಾಸ್ತ್ರ ಹೇಳಿದ ಪ್ರಕಾರ ನಾವು ಹೋದಾಗ ಆ ಧರ್ಮದ ರೀತಿಯಲ್ಲಿ ನಾವು ನಡೀತಾ ಹೋಗ್ತೀವಿ. ಹೋದಾಗ ಏನಾಗತ್ತೆ, ಆ ವೇದ ಹೇಳ್ದಾಗೆ ಆ ಶಾಸ್ತ್ರದ ಪ್ರಕಾರ ನಾವು ಹೋದಾಗ ನಾವೇನಾಗ್ತೀವಿ, ನಮ್ಮ ಕರ್ಮಕ್ಕೆ ತಕ್ಕನಾದಂತ ಒಂದು ಫಲಗಳನ್ನ ನಾವು ಪಡಿತಾ ಹೋಗ್ತೀವಿ. ಶಾಸ್ತ್ರ ಏನೋ ಒಂದು ಒಳ್ಳೆ ರೀತಿಯನ್ನ ನಮ್ಗೆ ತಿಳಿಸ್ತಾ ಇದೆ.
ಅದ್ರ ಪ್ರಕಾರ ನಾವು ಹೋದಾಗ ಏನಾಗ್ತೀವಿ, ನಾವು ಪುಣ್ಯದ ಫಲಗಳನ್ನ ಪಡಿತಾ ಹೋಗ್ತೀವಿ. ಆ ರೀತಿ ನಾವು ಪುಣ್ಯದ ಫಲವನ್ನ ಹೊಂದಬೇಕಾದ್ರೆ ಇದಕ್ಕೆ ಪ್ರದಾತ ಯಾರಪ್ಪ ಅಂದ್ರೆ ಈಶ್ವರನೇ ಆ ಪುಣ್ಯವನ್ನ ನೀಡ್ತಕ್ಕಂಥ ಪುಣ್ಯ ಫಲ ಪ್ರದಾತ ಆಗ್ತಾನೆ ಈಶ್ವರ. ಆ ರೀತಿಯಲ್ಲಿ ನಾವು ಶಾಸ್ತ್ರ ಹೇಳ್ತಕ್ಕಂಥ ಧರ್ಮ, ಪುಣ್ಯ, ಈ ಇವನ್ನೆಲ್ಲ ಯಾತಕ್ ಮಾಡ್ತೀವಿ? ಈ ಶಾಸ್ತ್ರ ಹೇಳ್ತಾ ಇರೋ ಒಂದು ಕರ್ಮಗಳನ್ನ ನಾವು ಧರ್ಮವನ್ನ ಆ ಪುಣ್ಯನ ಪಡ್ಕೊಳ್ಳೋದಕ್ಕೋಸ್ಕರ ಯಾಕೆ ಮಾಡ್ತೀವಿ ಅಂತಂದ್ರೆ ಈ ಚಿತ್ತ ಶುದ್ಧಿಗಾಗಿ ಮಾಡ್ತಾ ಹೋಗ್ತೀವಿ. ಇಂತಹ ಚಿತ್ತ ಶುದ್ಧಿ ನಮ್ಮೊಳಗಾದಾಗ ಏನ್ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ 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 ಏನಾಗುತ್ತೆ, ನಮ್ಮೊಳಗೆ ಚಿತ್ತ ಶುದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಇಂಥ ಚಿತ್ತ ಶುದ್ಧಿ ಆದಾಗ ಏನಾಗುತ್ತೆ, ನಮ್ಗೆ ವೇದಾಂತ ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ವೇದಾಂತ ಅಂದ್ರೆ ಆ ಪರಬ್ರಹ್ಮನ ಬಗ್ಗೆ, ಈ ಆತ್ಮದ ಬಗ್ಗೆ, ಈ ಎಲ್ಲ ತಿಳುವಳಿಕೆಗೂ ಆ ಚಿತ್ತ ಶುದ್ಧಿಯ ನಂತರ ನಮಗೆ ತಿಳಿತಾ ಹೋಗುತ್ತೆ. ಈ ಚಿತ್ತ ಶುದ್ಧಿ ನಂತರ ನಾವು ಆ ಪರತತ್ವವನ್ನ ನೋಡ್ತೀವಿ. ಈ ಚಿತ್ತಶುದ್ಧಿ ಆಗಿ ಈ ವೇದಾಂತವನ್ನ ನಾವು ತಿಳ್ಕೊಂಡಾಗ ಆ ಪರತತ್ವವನ್ನ ಆ ವೇದಾಂತ ಪ್ರತಿಪಾದಿಸುತ್ತೆ. ಆ ಪರತತ್ವವನ್ನ ನಾವು ಅರಿತಾ ಹೋಗ್ತೀವಿ. ಯಾವುದು ಪರತತ್ವ, ಯಾವುದು ಬ್ರಹ್ಮ ಅನ್ನೋದನ್ನ ನಾವು ಅರಿತಾ ಹೋಗ್ತೀವಿ. ಆದ್ರಿಂದ ಈ ನಾಮದಲ್ಲಿ ಆ ಪುಣ್ಯವಾದ ಒಂದು ಧರ್ಮವಾದ ಒಂದು ಕಾರ್ಯವನ್ನ ನಾವು ಮಾಡ್ಬೇಕಾದ್ರೆ ಆ ಶಾಸ್ತ್ರ ಏನ್ ಹೇಳುತ್ತೋ, ಆ ವೇದ ಏನ್ ಹೇಳುತ್ತೋ ಅದ್ರ ಪ್ರಕಾರ ನಾವು ನಡೀತಾ ಹೋಗ್ಬೇಕು. ನಮ್ಮ ಇಚ್ಛೆಗೆ ತಕ್ಕಂತೆ ನಾವು ನಡೀತಾ ಹೋದಾಗ ನಾವು ಪಾಪದ ಬಲೆಯಲ್ಲಿ ಬೀಳ್ತೀವಿ. ಮತ್ತೆ ಆ ಸಂಕೋಲೆಯಲ್ಲೇ ಮತ್ತೆ ಬೀಳ್ತೀವಿ. ಮತ್ತೆ ಹುಟ್ಟು ಸಾವು, ಮತ್ತೆ ಈ ಜನ್ಮಗಳನ್ನ ತಳೀತಾ ಹೋಗ್ತೀವಿ. ಈ ಜನ್ಮಕ್ಕೆ ಮೋಕ್ಷ ಅನ್ನೋದೇ ಸಿಕ್ಕಲ್ಲ. ಯಾವಾಗ ನಾವು ಪುಣ್ಯ ಕಾರ್ಯಗಳನ್ನ ಮಾಡ್ತಾ 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 ಹೋದಾಗ ಈ ಜೀವನಕ್ಕೆ ನಾವು ಮೋಕ್ಷ ಅನ್ನೋದನ್ನ ಪಡ್ಕೋಬಹುದು ಅನ್ನೋದು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಇವತ್ತಿಗೆ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ ನಮಃ. ಧನ್ಯವಾದಗಳು ಶೀಲಾಜಿ. ಬಹಳ ಧನ್ಯವಾದಗಳು.